ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ, ವಾರಕ್ಕೊಂದು ವಿಚಾರ ಉಚಿತ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಬೆಲೆ ಮತ್ತು ಮೌಲ್ಯ. ಇದೆರಡಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಸೊ ಈ ವಿಚಾರವಾಗಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ತಿಳಿದಿಲ್ಲ. ಆದ್ದರಿಂದ ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಸ್ನೇಹಿತರೆ, ಈ ವಾರದ ಸತ್ಸಂಗ ಕಾರ್ಯಕ್ರಮ ಬೆಲೆ ಮತ್ತು ಮೌಲ್ಯ. ಈ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತೀನಿ. ಕತೆ ಮೂಲಕ ನಿಮಗಿನ್ನೂ ಅತ್ಯದ್ಭುತವಾಗಿ ನಾನು ಹೇಳೋ ಎಲ್ಲ ವಿಚಾರಗಳು ಅರ್ಥವಾಗುತ್ತೆ. ಸೊ ಕಥೆಯಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ದೊಡ್ಡ ಹಡಗಿನಲ್ಲಿ ಸಮುದ್ರದಲ್ಲಿ ಪಯಣಿಸ್ತಾ ಇರ್ತಾನೆ. ಹೊರದೇಶದಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಮಧ್ಯದಲ್ಲಿ ಏನಾಗುತ್ತೆ, ಬೋಟಲ್ಲಿ ಏನೋ ವ್ಯತ್ಯಾಸಗಳಾಗಿ, ಹೇಗೆ ಟೈಟಾನಿಕ್ ಶಿಪ್ ಮುಳುಗೋಯ್ತು ಆ ರೀತಿ ಮುಳುಗುವಂಥ ಪರಿಸ್ಥಿತಿ. ಕೆಲವೊಂದು ಸಣ್ಣ ಸಣ್ಣ ಬೋಟ್ಗಳಿರ್ತವೆ, ಅದರಲ್ಲಿ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಉಳ್ಕೊಳ್ಳೋದಿಲ್ಲ. ಆ ಬೋಟ್ ಹಿಂದ್ಗಡೆ ಒಂದು ಡಬ್ಬದ ಮೇಲೆ ಕುತ್ಕೊಂಡಿರ್ತಾನೆ. ಈ ಶ್ರೀಮಂತನಿಗೆ ಈಜು ಬರಲ್ಲ. ಸೊ ಸಾಕಷ್ಟು ಜನ ಸತ್ತೋದ್ರು. ಕೆಲವರು ಈಜು ಬರೋರು ಈಜು ಹೊಡ್ಕೊಂಡು ಹೋದ್ರು, ಮತ್ತೆ ಕೆಲವರು ಏನೋ ಒಂದು ಕೈಯಲ್ಲಾದರೂ ತಳ್ಕೊಂಡು ಹೋದ್ರು. ಬಟ್ ಇವನಿಗೆ ಏನು ಬರ್ತಿರ್ಲಿಲ್ಲ. ಒಬ್ಬ ಸಮುದ್ರದಲ್ಲಿ ಮೀನು ಹಿಡಿಯುವಂಥ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಬಂದು ತುಂಬ ದೂರದಲ್ಲಿರ್ತಾನೆ. ಇವನು ಕರಿತಾನೆ, ಬಡ್ಕೊಳ್ತಾನೆ, ಚಪ್ಪಾಳೆ ತಡ್ತಾನೆ, ವಿಸಿಲ್ ಹೊಡಿತಾನೆ, ಏನೇನು ಸಾಮಾನು ಸಿಗುತ್ತೆ ಎಲ್ಲ ಸೌಂಡ್ ಮಾಡ್ತಾನೆ. ಆ ಒಬ್ಬ ಮೀನುಗಾರನನ್ನು ನೋಡಿದ್ರೆ ಮೋಸ್ಟ್ಲಿ ಕರ್ಕೊಂಡು ಹೋಗ್ಬೋದು ಅಂತ. ಕೊನೆಗೆ ಮೀನುಗಾರ ಅವನ ಕೈಯಲ್ಲಾಡ್ಸೋದು ನೋಡಿ ಬರ್ತಾನೆ. ಅವನ ಹತ್ರಕ್ಕೆ ಬರ್ತಾನೆ, ಬಂದು ಕೇಳ್ತಾನೆ, ಏನಾಯ್ತು ಸ್ವಾಮಿ ಅಂತ. ಈ ಥರ ಶಿಪ್ ಎಲ್ಲ ಮುಳುಗೋಗಿ ಎಲ್ಲರೂ ತೀರೋದ್ರು, ದಯವಿಟ್ಟು ನನ್ನನ್ನು ಕಾಪಾಡು. ನಾನು ದೊಡ್ಡ ಶ್ರೀಮಂತ, ನಿನಗೆ ಅರ್ಧ ಆಸ್ತಿ ಕೊಟ್ಬಿಡ್ತೀನಿ ಅಂತಾನೆ. ಅರ್ಧ ಆಸ್ತಿ ಅಂದರೆ ಹೆಚ್ಚು ಕಡಿಮೆ 1000 ಕೋಟಿ ಸರ್ದಾರ ಅವನು. 500 ಕೋಟಿ ನಿನಗೆ ಕೊಟ್ಬಿಡ್ತೀನಿ ಅಂತ. ಆ ಮೀನು ಹಿಡಿಯೋನ್ ಪಾಪ ಏನು ಮಾತಾಡೋದಿಲ್ಲ, ಕುತ್ಕೊಳ್ತಾನೆ. ಕುತ್ಕೊಂಡು ಬಾಪ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಸಮುದ್ರದ ತೀರ ಬಹಳ ದೂರ ಇರುತ್ತೆ. ಸುಮಾರು ಗಂಟೆಗಟ್ಟಲೆ ಪಯಣಿಸ್ಬೇಕು. ಶ್ರೀಮಂತನಿಗೆ ಮಧ್ಯದಲ್ಲಿ ಬರ್ತಾ 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 ನಾನು ತಪ್ಪು ಮಾಡಿಬಿಟ್ಟೆ, ಇವನಿಗೆ ನಾವಿಕನಿಗೆ ಒಂದು 1000 2000 ಕೊಡ್ತೀನಿ ಅಂದಿದ್ರು ಕಾಪಾಡೋನು, ಅರ್ಧ ಆಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ನಲ್ಲಪ್ಪ. ಹೆಂಗಾದ್ರೂ ಮಾಡಿ ಒಂದು ಸ್ವಲ್ಪ ಬಾರ್ಗೇನ್ ಮಾಡೋಣ. ಆಮೇಲೆ ನಾವಿಕ ಹೋಗ್ತಾ ಹೋಗ್ತಾ ಮೀನು ಹಿಡಿಯೋನು ಮುಂದೆ ಹೇಳ್ತಾನೆ, ನೋಡಪ್ಪ, ನಾನು ಶ್ರೀಮಂತ ನಿಜ, ಬಟ್ ನನಗೆ ಹೆಂಡತಿ ಮಕ್ಕಳು ಎಲ್ಲರೂ ಅವರೇ. ಸೊ ಹಂಗಾಗಿ ನಾನು ನಿನ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಹೇಳಿದೆ, ದಯವಿಟ್ಟು ಕ್ಷಮಿಸ್ಬಿಡು. ಒಂದು 30% ಅಷ್ಟು ಕೊಡ್ತೀನಿ ನಿನಗೆ, ಏನು ಬೇಸರ ಮಾಡ್ಕೊಬೇಡ. ನೀನೇನು ಮೀನು ಹಿಡಿಯೋ ಕೆಲಸ ಮಾಡ್ತೀಯ, ನಾನು ಕೊಡೋವಂಥ ದುಡ್ಡಲ್ಲಿ 300 ಕೋಟಿ ರೂಪಾಯಿ ಬರ್ತದೆ, ಅದ್ಭುತವಾಗಿ ಲೈಫ್ ಸೆಟ್ಲ್ ಆಗ್ಬಿಡ್ಬೋದು ಅಂತ ಹೇಳಿ ಇದು ಮಾಡ್ತಾನೆ. ಅವನೇನು ಮಾತಾಡೋದಿಲ್ಲ, ಸುಮ್ಮನಿರ್ತಾನೆ. ಮತ್ತೆ ಒಂದಷ್ಟು ದೂರ ಮುಂದೆ ಸಾಗ್ತಾ ಸಾಗ್ತಾ 300 ಕೋಟಿ ರೂಪಾಯಿನೂ ಜಾಸ್ತಿನೇ ಆಗೋಯ್ತಲ್ಲ ಇವನಿಗೆ. ಕೊನೆಗೆ, ನೋಡಪ್ಪ, ನನಗಿನ್ನೂ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದೆ. ಈಗ ಮಗಳು ಮದುವೆ ಮಾಡಿದ್ದೀನಿ, ಇನ್ನು ಅವ್ರಿಗೆ ವರದಕ್ಷಿಣೆ ರೂಪದಲ್ಲಿ ಏನಾದರೂ ಕೊಡಬೇಕು. ಬರೀ ಮದುವೆ ಮಾಡಿದೆ, ಏನೂ ಕೊಟ್ಟಿಲ್ಲ. ಹಾಗಾಗಿ ನಿನಗೊಂದು 10% ಕೊಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಅಂತ. ಅವನೇನು ಮಾತಾಡೋದಿಲ್ಲ, ಸುಮ್ಮನೆ ಅವನ ಪಾಡಿಗೆ ಅವ್ನು ನಕ್ಕೊಂಡು ಇವನನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೇನು ಸ್ವಲ್ಪ ದೂರದಲ್ಲಿ ನೋಡಿದ್ರೆ ದ್ವೀಪ, ಗಿಡ ಮರಗಳೆಲ್ಲ ಕಾಣಿಸಿದ್ವು. ಮೋಸ್ಟ್ಲಿ ದಡ ಬಂತು ಅಂತ ಅನಿಸುತ್ತೆ. ಇವನು ಅಂದ್ಕೊಂಡ, ಇವನಿಗೆ 10% ಜಾಸ್ತಿ ಆಯಿತು, 100 ಕೋಟಿ ಆಗುತ್ತೆ. ಕೊನೆಗೆ ಮಾತಾಡ್ಬಿಟ್ಟು ಕೇಳೋಣ, ನೋಡಪ್ಪ, ನಿನಗೆ ನಿನ್ನ ಹೆಂಡತಿ ಮಕ್ಕಳೆಲ್ಲ ಇರ್ಬೋದು, ಒಂದು ಕೆಲಸ ಮಾಡು, ನನ್ನ ಜೊತೆ ಬಂದ್ಬಿಡು. ನೀನು ಜೀವಿತಾವಧಿ ಇರೋವರೆಗೂ ನಿನಗೆ ನಿನ್ನ ಮಕ್ಕಳಿಗೆ ಇರೋದಕ್ಕೆ ವ್ಯವಸ್ಥೆ, ಊಟ ತಿಂಡಿ ಎಜುಕೇಷನ್ ಏನು ಬೇಕು ಎಲ್ಲ ಮಾಡಿಕೊಟ್ಬಿಡ್ತೀನಿ, ನೀನು ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ತಾನೆ. ಅವನು ಅವಾಗಲೂ ಏನು ಮಾತಾಡೋದಿಲ್ಲ, ತಲೆ ಅಳ್ಳಾಡಿಸ್ಕೊಂಡು ಅವನ ಪಾಡ್ಗವನು ಕರ್ಕೊಂಡು ಹೋಗ್ತಾನೆ. ಇನ್ನೇನು ತೀರ ಬಂದ್ಬಿಡ್ತು. ಇನ್ನೊಂದು 15-20 ನಿಮಿಷದಲ್ಲಿ ಸಮುದ್ರ ತೀರ ಕಾಣಿಸುತ್ತೆ. ಇಳಿದ್ಬಿಟ್ಟ, ಅಂದರೆ ಅವನು ಬದುಕೊಂಬಿಟ್ಟ. ಕೊನೆಗೆ ಫೈನಲ್ ಆಗಿ ಮತ್ತೆ ಹೇಳ್ತಾನೆ, ನೋಡಪ್ಪ ಪಾಪ, ನೀನು ಎಲ್ಲಿರೋನೋ ನಮ್ಮ ಹತ್ರ ಬಂದು ನೀನೆಲ್ಲ ವ್ಯವಸ್ಥೆ ಮಾಡೋದಕ್ಕಾಗೋದಿಲ್ಲ. ಕೆಲಸ ಮಾಡು, ನಿನಗೊಂದು 1 ಕೋಟಿ ದುಡ್ಡು ಕೊಡ್ತೀನಿ. ಆ ಕೋಟಿಲಿ ನೀನು ಜೀವನ ಪೂರ್ತಿ ಅದ್ಭುತವಾಗಿರ್ಬೋದು. ಸೊ ಹೀಗೆ ಅವನು ಅದಕ್ಕೂ ಏನು ಮಾತಾಡಲಿಲ್ಲ, ಬಂದ್ಬಿಟ್ಟ. ತೀರ ಸಿಕ್ತು. ಕೆಳಗಡೆ ಇಳಿದ್ಬಿಟ್ಟು 100 ರೂಪಾಯಿ ತೆಗೆದ್ಬಿಟ್ಟು ಕೊಟ್ಟ. ತಗೊಳಪ್ಪ, ತುಂಬ ನನ್ನ ಜೀವ ಉಳಿಸಿದ್ದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ಯಾ, ದೇವ್ರು ನೀವು ಚೆನ್ನಾಗಿಟ್ಟಿರಲಿ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಹೋದ.
ಅಂದರೆ ಈ ಕಥೆಯ ಅರ್ಥ ಏನು ಅಂತಂದರೆ, ಮನುಷ್ಯನಿಗೆ ಸಾವು ಹತ್ರ ಬಂದಾಗ, ತಲೆ ಏರಿದಾಗ, ಶನಿ ಹೆಗಲೇರ್ತಾರೆ ಅಂತಾರೆ. ಆ ರೀತಿ ತಲೆ ಏರಿದಾಗ ಮನುಷ್ಯ ಏನು ಅನ್ಕೊಳ್ತಾನೆ, ನಾನು ಎಲ್ಲ ಆಸ್ತಿ ಬೇಕಾದ್ರೆ ಪೂರ್ತಿ ಕೊಟ್ಬಿಡ್ತೀನಿ ಅಂತಾನೆ. ಬದುಕ್ತೀನಿ ಅಂತ ಕನ್ಫರ್ಮ್ ಆಗ್ಬಿಟ್ರೆ ಅವನು ಸಮುದ್ರದ ಮಧ್ಯಭಾಗದಿಂದ ಹಿಡಿದು ತೀರದವರೆಗೂ 500 ಕೋಟಿ ಆಸ್ತಿ ಕೊಡ್ತೀನಿ ಅಂದ. ಕೊನೆಗೆ 300 ಕೋಟಿ ಕೊಡ್ತೀನಿ ಅಂದ, 100 ಕೋಟಿ ಕೊಡ್ತೀನಿ ಅಂದ. ಇನ್ನೇನು ತೀರ ಹತ್ರ ಬಂತು ಅಂದಂಗೆ 1 ಕೋಟಿ ಕೊಡ್ತೀನಿ ಅಂದ. ಕೊನೆಗೆ ಊಟ ತಿಂಡಿ ಬಟ್ಟೆ ಎಜುಕೇಶನ್ ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂದ. ಅದಕ್ಕೂ ಆಗ್ಲಿಲ್ಲ. ತೀರದಲ್ಲಿ ಇಳಿದ ನಂತರ ಜೋಬಲ್ಲಿರೋ 100 ರೂಪಾಯಿ ಎತ್ಬಿಟ್ಟು ಕೊಟ್ಟ, ತಗೊಳಪ್ಪ ನನ್ನ ಜೀವ ಉಳಿಸೋದಕ್ಕೆ ಅಂತ. ಅಂದ್ರೆ ಬೆಲೆ ಮತ್ತು ಮೌಲ್ಯ ಇದು ಎರಡರ ಅರ್ಥ ತಿಳ್ಕೊಳ್ಳೋದಕ್ಕೆ ಈ ಕತೆ ಅತ್ಯದ್ಭುತವಾದಂತಹ, ನಮಗೆ ಅರ್ಥ ಆಗೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಅಲ್ಲಿ ಅವನು ಪ್ರಾಮಿಸ್ ಮಾಡಿದ್ದೇನು, ಇದು ಮೌಲ್ಯ. ಅವನ ಜೀವ ಉಳಿದ್ರೆ ನಾನು 500 ಕೋಟಿ ಕೊಡ್ತೀನಿ, ಇದು ಮೌಲ್ಯ. ಕೊನೆಗೆ ಸಮುದ್ರದಿಂದ ಕರ್ಕೊಂಬಂದು ತೀರ್ಗ್ ಬಿಟ್ನಲ್ಲ, ಅದು ನಾರ್ಮಲ್ ಆಗಿ ಅವ್ನು ಸತ್ತಿಲ್ಲ ಅಂದ್ರೂ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋದಕ್ಕೆ 1,000ನಾದ್ರೂ ಆಗುತ್ತೆ. ಬರೀ 100 ರೂಪಾಯಿ ಕೊಟ್ಬಿಟ್ಟು ಅವನು ಅದಕ್ಕೆ ಬೆಲೆ ಫಿಕ್ಸ್ ಮಾಡ್ದ. ಅವನ ಜೀವದ ಬೆಲೆ ಎಷ್ಟು? ಕೇವಲ 100 ರೂಪಾಯಿ. ಸೊ ಈ ರೀತಿ ಬೆಲೆ ಮತ್ತು ಮೌಲ್ಯ ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮನುಷ್ಯನಿಗೆ ಯಾವಾಗ ಇದು ಅರ್ಥವಾಗುತ್ತೋ ನಿಜವಾಗ್ಲೂ ಎಲ್ಲರಿಗೂ ಬೆಲೆ ಕೊಡ್ತಾನೆ, ಎಲ್ಲ ಕೆಲಸಗಾರರಿಗೂ ಬೆಲೆ ಕೊಡ್ತಾನೆ, ಎಲ್ಲ ವಿಚಾರಗಳಿಗೂ ಕೂಡ ಬೆಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಡ್ತಾನೆ, ನಿಸರ್ಗಕ್ಕೆ ಬೆಲೆ ಕೊಡ್ತಾನೆ, ಪ್ರಕೃತಿಗೆ, ಸೃಷ್ಟಿಗೆ, ಬ್ರಹ್ಮಾಂಡಕ್ಕೆ, ಭಗವಂತನಿಗೆ, ಪ್ರತಿಯೊಂದಕ್ಕೂ ಬೆಲೆ ಕೊಡ್ತಾನೆ. ಯಾವಾಗ ಈ ಬೆಲೆ ಮತ್ತು ಮೌಲ್ಯ ಅರ್ಥ ಆಗಲಿಲ್ಲ ಅವನಿಗೆ, ಖಂಡಿತವಾಗ್ಲೂ ಅವನು ಕೊಡೋದಿಲ್ಲ. ಅವನಿಗೆ ಶಾಶ್ವತವಾಗಿ ಇದು ಒಂದು ವಿಚಾರ ಸಾಕು. ಭದ್ರ ಬುನಾದಿ ಅಂತಾರೆ. ಜೀವನದ ಭದ್ರ ಬುನಾದಿ ಯಾವುದು ಅಂದರೆ ಬೆಲೆ ಮತ್ತು ಮೌಲ್ಯ. ಇದನ್ನು ತಿಳ್ಕೊಳ್ಳಿ. ಎಂಥ ಅದ್ಭುತವಾದ ಜ್ಞಾನ ಅಂತಂದರೆ, ನಿಜವಾಗ್ಲೂ ನನ್ನ ಅನುಭವಗಳನ್ನು ಈಗ ಒಂದೊಂದೇ ಹೇಳ್ತೀನಿ. ಉದಾಹರಣೆಗೆ, ಒಬ್ಬ ಈ ಟೆಂಡರ್ ತಗೊಳ್ತಾರೆ, ಗೌರ್ಮೆಂಟ್ ಟೆಂಡರ್ಗಳು. ಸೊ ಟೆಂಡರ್ ಸಿಗೋದು ಬಹಳ ಕಷ್ಟ. ಯಾಕೆಂದರೆ ಇರೋದು ಒಂದು ಕೆಲಸ, ಯಾವುದೋ ಒಂದು ಬ್ರಿಡ್ಜ್ ಮಾಡಬೇಕು ಅಂತ ಇಟ್ಕೊಳ್ಳಿ ಬೆಂಗಳೂರಲ್ಲಿ. ಆ ಬೆಂಗಳೂರಲ್ಲಿ ಬ್ರಿಡ್ಜ್ ಮಾಡೋದಕ್ಕೆ ಕೆಲಸ ಒಬ್ಬನಿಗೆ ಸಿಗೋದು 100 ಕೋಟಿ ಆಸ್ತಿ ಪಾಸ್, ಅಂದರೆ 100 ಕೋಟಿ ಟೆಂಡರ್, ಅದು 100 ಕೋಟಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಅಪ್ಲಿಕೇಶನ್ ಎಷ್ಟು ಹಾಕಿರ್ತಾರೆ? ಹೆಚ್ಚು ಕಡಿಮೆ 15,000 20,000 ಜನ ಹಾಕಿರ್ತಾರೆ. ಅದರಲ್ಲಿ ಸಿಗೋದು ಕೆಲಸಕ್ಕೆ ಒಬ್ಬನಿಗೆ. ಆ ರೀತಿ ಒಬ್ಬ ಇನ್ನೇನು ಹೋಗ್ಬೇಕು, ಹೋಗಿ ಮಾತಾಡಿಕೊಂಡು ಅವನ ಕೊಟೇಶನ್ ಎಲ್ಲ ಕೊಟ್ಟು ಆರ್ಡ್ರನ್ನ ತಗೊಂಡು ಬರಬೇಕು. ಈಗ ಆರ್ಡ್ರ್ ಹೋದ್ರೆ ಸಿಗ್ತದೆ ಇವನಿಗೆ. ಎಲ್ಲ ರೆಕಮೆಂಡ್ ಮಾಡಿ ಅದು ಇದು ಮಾಡಿ ಸರ್ಕಸ್ ಮಾಡಿ ಪಾಪ ಕೆಲಸ ಮಾಡಬೇಕು ಅಂದರೆ ಏನೋ ಮಾಡ್ತಾರೆ. ಮಾಡಿ ಫೈನಲ್ ಆಗಿ ಇವತ್ತು ಹೋಗ್ಬೇಕು, ಇನ್ನೊಂದು 1 ಅವರಲ್ಲಿ ಆಫೀಸ್ಗೆ ಹೋಗ್ಬೇಕು, ಅವ್ರ ಆಫೀಸ್ಗೆ ಟೆಂಡರ್ ತಗೊಳ್ಳೋದಕ್ಕೆ. ಇವನಿಗೆ ತಲೆನೋವು ಸ್ಟಾರ್ಟ್ ಆಯ್ತು, ಅರ್ಧ ತಲೆನೋವು ಪೂರ್ತಿ. ತಲೆನೋವು ಹೆಂಗಿದೆ ಅಂತಂದರೆ ನೇಣು ಹಾಕ್ಕೊಂಡು ಸಾಯೋ ಮಟ್ಟದಲ್ಲಿ ಇದೆ. ಈ ಸಾಯೋ ಮಟ್ಟದಲ್ಲಿ ಈಗ ಹೋಗಿ ಅವನು ಏನು ಮಾತಾಡ್ತಾನಲ್ಲಿ? ಆರೋಗ್ಯ ಚೆನ್ನಾಗಿದ್ರೇನೆ ನಮ್ಮ ಮಾತಲ್ಲಿ ಏರುಪೇರುಗಳು ಕಾಣಿಸ್ತವೆ, ಹೆಚ್ಚು ಕಡಿಮೆಗಳಾಗ್ತವೆ. ಅಂಥದ್ರಲ್ಲಿ ಈಗ ಅನಾರೋಗ್ಯ ಬಂದ್ಬಿಟ್ಟಿದೆ, ಅದು ತಲೆಗೆ. ಬೇರೆ ಎಲ್ಲೋ ಶರೀರದಲ್ಲಿದ್ದರೆ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು, ಒತ್ತಲೆ ನೋವು ಬಂದ್ಬಿಟ್ಟಿದೆ, ಮೈಗ್ರೇನ್ ಅಂತಾರೆ. ಈಗೇನು ಮಾಡೋದಕ್ಕಾಗೋದಿಲ್ಲ. ಫೈನಲ್ ಆಗಿ ಆತನಿಗೆ ಈ ತಲೆನೋವು ಹೋದ್ರೆ, ನಾನು ಈ ತಲೆನೋವು ಇಟ್ಕೊಂಡು ಅಲ್ಲಿ ಹೋಗಲ್ಲ, ಟೆಂಡರ್ ನನ್ನ ಕೈಯಿಂದ ಹೋಯ್ತು, ಅಂದರೆ 100 ಕೋಟಿ ಕೆಲಸ ಹೋಯ್ತು, ಏನಪ್ಪ ಮಾಡೋದು? ಹೋಗ್ಲಾ ಬೇಡವಾ ಅಂತ ಎರಡೆರಡು ಮನ್ಸು ಮಾಡ್ತಾನೆ. ಹೋದ್ರೆ ಖಂಡಿತವಾಗ್ಲೂ ಅವನೇನು ಮಾತಾಡೋದಲ್ಲ, ಹೆಂಗಿದ್ರೂ ಫೇಲ್ ಆಗುತ್ತೆ. ಉಗಿಸ್ಕೊಂಡು ಬರೋದಕ್ಕಿಂತ ಟೆಂಡರ್ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿರ್ತಾನೆ. ಅಂಥ ಸಮಯದಲ್ಲಿ ಉದಾಹರಣೆಗೆ ನಾನೇ, ನೋಡಪ್ಪ ನಿನ್ನ ತಲೆನೋವು ವಾಸಿ ಮಾಡ್ತೀನಿ, ಟೆಂಡರ್ ನಿನಗೆ ಸಿಗ್ತದೆ, ನೀನು ನನಗೆ ಟೆಂಡರ್ ಸಿಕ್ಕಿದ್ರೆ ಎಷ್ಟು ಕೊಡ್ತೀಯ? ಈಗ ನಿನ್ನ ತಲೆನೋವು ಇರೋ ಕಾರಣದಿಂದ ನೀನು ಹೋಗ್ತಾ ಇಲ್ಲ, ತಲೆನೋವು ವಾಸಿ ಮಾಡ್ತೀನಿ ನಾನು, ಎಷ್ಟು ಕೊಡ್ತೀಯಪ್ಪ? ನಿಮ್ಗೆ ಎಷ್ಟು ಬೇಕು ಹೇಳಿ ಗುರುಗಳೇ, ಕೊಡ್ತೀನಿ. ನೀನು ಹೇಳಲ್ಲೇ, ನೀನು ವ್ಯಾಲ್ಯೂ ಹಾಕ, 100 ಕೋಟಿ ರೂಪಾಯಿಂದ ಆರ್ಡ್ರು. ಸೊ ಅದರಲ್ಲಿ ನಿನಗೆ ಲಾಭ ಎಷ್ಟು ಸಿಗುತ್ತೆ? ಒಂದು ಕಡಿಮೆ ಅಂದರೂ ಒಂದು 300 ಕೋಟಿ ಸಿಗುತ್ತೆ ಗುರುಗಳೇ. ಸರಿ, 100 ಕೋಟಿ 30 ಕೋಟಿ ಸಿಗುತ್ತೆ ಗುರುಗಳೇ. 30 ಕೋಟಿಲಿ ನನಗೆ ಎಷ್ಟು ಕೊಡ್ತೀಯ? ನಿನ್ನ ತಲೆನೋವು ವಾಸಿ ಮಾಡ್ತೀನಿ. ಈಗ ಕರೆಕ್ಟಾಗಿ ಇನ್ನೊಂದು 10-15 ನಿಮಿಷದಲ್ಲಿ ವಾಸಿ ಮಾಡಿಬಿಡ್ತೀನಿ. ಒಂದು ಕೆಲಸ ಮಾಡಿ, ನಾನೇ ಕರ್ಕೊಂಡೋಗಿ ನೀನು ಬಿಟ್ಬಿಡ್ತೀನಿ ಆ ಸ್ಪಾಟ್ಗೆ. ನಿನಗೆ ಟೆಂಡರ್ ಸಿಗ್ತದೆ, ಎಷ್ಟು ಕೊಡ್ತೀನಿ? ಆತ ಯೋಚನೆ ಮಾಡಿ, ಒಂದು 3 ಕೋಟಿ ಕೊಡ್ತೀನಿ ಗುರುಜಿ. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೈಜವಾಗಿ ನಡೆದಿಲ್ಲ, ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ 3 ಕೋಟಿ ಕೊಡ್ತೀನಿ ಗುರುಜಿ. ಅವನಿಗೇನೋ ಒಂದು ಹೀಲಿಂಗ್ ಮಾಡಿದೆ, ತಲೆನೋವು ವಾಸಿ ಆಯಿತು.
ಈಗ ಅವನು ಅದ್ಭುತವಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ, ಓದ, ಸಿಕ್ದ, ಮಾತಾಡ್ದ, ಟೆಂಡರ್ ಪಾಸ್ ಆಯಿತು, ಕೆಲಸನೂ ಸಿಕ್ತು. ಈಗ ಅವನು ನನಗೆ 3 ಕೋಟಿ ಕೊಡ್ತೀನಿ ಅಂದಿದ್ದು ಆ ಮನಸ್ಸಿನ ಸ್ಥಿತಿ, ಇದೇನಾಗುತ್ತೆ, ಅಲ್ಲಿಗೆ ಹೋಗಿ ಸಿಕ್ಕದು ಬಂದ ನಂತರ ಮನುಷ್ಯ ಬದಲಾಗ್ಬಿಡ್ತಾನೆ. ಖಂಡಿತವಾಗಲೂ ನನಗೆ ಅವನು 3 ಕೋಟಿ ಕೊಡೋದಿಲ್ಲ. ಯಾಕೆ ಅಂದರೆ, ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಜೀವನದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನಿದೆಯೋ ಈ ಎಲ್ಲ ನಿರ್ಧಾರಗಳು 3 ರೀತಿ ನಮ್ಮನ್ನ ಆಳ್ತವೆ, ಪ್ರಭಾವ ಬೀರ್ತವೆ. 3 ರೀತಿ ಯಾವ್ದ್ಯಾವುದು? ಮನಸ್ಥಿತಿಯಿಂದ ಪರಿಸ್ಥಿತಿ ಉದ್ಭವ ಆಗುತ್ತೆ, ಅಥವಾ ಮನಸ್ಥಿತಿಯಿಂದ ವಾತಾವರಣ ನಿರ್ಮಿತವಾಗುತ್ತೆ, ಇಲ್ಲ ಮನಸ್ಥಿತಿಯಿಂದ ಪರಿಸ್ಥಿತಿಗಳು, ಪರಿಸ್ಥಿತಿಯಿಂದ ಮನಸ್ಥಿತಿ, ವಾತಾವರಣ, ವಾತಾವರಣದಿಂದ ಪರಿಸ್ಥಿತಿ, ಮನಸ್ಥಿತಿಗಳು ನಿರ್ಧಾರವಾಗ್ತವೆ. ಅವನಿಗೆ ತಲೆನೋವು ಬಂದಾಗ ಇದ್ದಂತಹ ಪರಿಸ್ಥಿತಿ ಅದು, ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವನೇನು ಹೇಳ್ದ, ಈ ತಲೆನೋವು ವಾಸಿ ಮಾಡಿದ್ರೆ ನಾನು ನಿಮಗೆ 3 ಕೋಟಿ ಕೊಡ್ತೀನಿ ಅಂತ ಹೇಳ್ದ. ಇದು ತಲೆನೋವಿರುವಂತಹ ಪರಿಸ್ಥಿತಿಗೆ ಅನುಗುಣವಾಗಿರುವಂಥ ಮನಸ್ಥಿತಿ. ಈ ಮನಸ್ಥಿತಿಯಲ್ಲಿ ವಾತಾವರಣ ನಿರ್ಮಿತವಾಗುತ್ತಲ್ಲಿ, ವಾತಾವರಣ ನಿರ್ಮಿತವಾಗುತ್ತೆ. ಈ 3 ತ್ರಿಶಕ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ, ತ್ರಿಶಕ್ತಿ, ಒಂದು ಮನಸ್ಥಿತಿ, ಪರಿಸ್ಥಿತಿ, ಮತ್ತೊಂದು ವಾತಾವರಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣ, ಈ 3ಕ್ಕೂ ಒಂದು ಯಾವುದನ್ನಾದರೂ ಸ್ಟ್ರಾಂಗ್ ಆಗಿದ್ರೆ ಇನ್ನೆರಡು ಅದರ ಅನುಗುಣವಾಗಿ ಕೆಲಸ ಮಾಡ್ತವೆ. ನೀವು ಇದನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ, ಇದನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ, ಇದನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ, ಯಾವುದನ್ನೇ ಆಯ್ಕೆ ಮಾಡಿಕೊಂಡ್ರು ಅದು ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತೆ. ಇದೆಲ್ಲವೂ ಕೂಡ ತಾತ್ಕಾಲಿಕವಾದಂತಹ ನಿರ್ಧಾರಗಳು. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಆತ ನನಗೆ ಪ್ರಾಮಿಸ್ ಮಾಡಿದಂಥದ್ದು ಏನು ಅಂತಂದರೆ, ಪರಿಸ್ಥಿತಿಯಿಂದ ನಿರ್ಮಾಣವಾದಂತಹ ಮಾತುಗಳು, ನಿರ್ಧಾರಗಳು. ಈಗ ಅಲ್ಲೋದ, ಕಾಯಿಲೆ ವಾಸಿ ಆಗೋಯ್ತು, ಟೆಂಡರ್ ಕೂಡ ಸಿಕ್ತು, ಆದರೆ ಅವನು 3 ಕೋಟಿ ಕೊಡೋದಿಲ್ಲ. ತುಂಬ ಥ್ಯಾಂಕ್ಸ್ ಗುರುಜಿ ಅಂತೇಳಿ 3,000 ದುಡ್ಡು ಕಳಿಸ್ದ. 3 ಕೋಟಿ ಅವನಿಗೆ ಸಿಕ್ಕಿದೆ. ಅವನು ಕೊಡ್ತೀನಿ ಅಂತ ಹೇಳಿದ್ದು, ಬಾಯಿ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದು 3 ಕೋಟಿ, ಬಟ್ ಅವನು 3,000 ದುಡ್ಡು ಕಳಿಸ್ದ. ಯಾಕೆಂದರೆ ಆ ತಲೆನೋವು ವಾಸಿ ಮಾಡೋದಕ್ಕೆ ಬೆಲೆ ಮಾತ್ರ ಕಟ್ತವನೆ, ಅದರದ ಮೌಲ್ಯವನ್ನು ಅವನು ಅರ್ಥ ಮಾಡ್ಕೊಂಡಿಲ್ಲ. ಯಾರಿಗೆ ಈ ಮೌಲ್ಯಗಳು ಅರ್ಥವಾಗೋದಿಲ್ವೋ ಖಂಡಿತವಾಗ್ಲೂ ಜೀವನದಲ್ಲಿ ನೀವು ಬೆಳೆಯಲ್ಲ. ಬೆಳೆದ್ರೂ ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತೇಳಿ ಆ ಬಂದಿದ್ದೆಲ್ಲವೂ ಕೂಡ ಇನ್ನೊಂದು ಕಡೆ ಸೋರಿಕೆ ಆಗ್ತಾ ಇರುತ್ತೆ ಹೊರತು, ನಿಸರ್ಗದಲ್ಲಿ ಒಂದು ಅತ್ಯದ್ಭುತವಾದ ಬ್ರಹ್ಮರಹಸ್ಯ ಏನು ಅಂತಂದರೆ, ನಿಸರ್ಗನ ಅರ್ಥ ಮಾಡಿಕೊಂಡು ಹೆಜ್ಜೆ ಹಾಕಿದವರೆಲ್ಲರೂ ಕೂಡ ನಿಸರ್ಗ ಅವರನ್ನು ಉಳಿಸೋದಲ್ದರ ಬೆಳೆಸುತ್ತೆ. ಯಾರು ನಿಸರ್ಗಕ್ಕೆ ವಿರುದ್ಧವಾಗಿ ಹೆಜ್ಜೆಗಳನ್ನು ಹಾಕ್ತಾರೆ, ಅವನ ಒಂದು ಮನಸ್ಥಿತಿಯಿಂದ ಪರಿಸ್ಥಿತಿ, ವಾತಾವರಣ ಬದಲಾಯಿಸೋದಕ್ಕೆ ನೋಡ್ತಾರೆ. ಇದಕ್ಕೇನು ಮಾಡುತ್ತೆ, ನಿಸರ್ಗನೇ ಅವರಿಗೆ ಶಿಕ್ಷೆ ಕೊಡುತ್ತೆ. ಆ ನಿಸರ್ಗನೇ ಅವರನ್ನು ನೋಡ್ಕೊಳ್ತದೆ. ಇವನಿಗೆ ಯೋಗ್ಯತೆ ಇದೆಯಾ ಇಲ್ವಾ, ಯೋಗ್ಯತೆ ಇರೋಷ್ಟನ್ನು ಮಾತ್ರ ನೀಡುತ್ತೆ ಹೊರತು ಖಂಡಿತವಾಗ್ಲೂ ಅದು ಎಲ್ಲವನ್ನ ಕೊಡೋದಿಲ್ಲ. ಆದ್ದರಿಂದ ಆತ ಹೇಳಿದ್ದೇನು, ಮಾಡಿದ್ದೇನು, ಈಗ ಅವನ ತಲೆನೋವು ವಾಸಿ ಆಗಿಲ್ಲದಿದ್ರೆ ಹೋಗಲ್ಲ ಅಂತ ಡಿಸೈಡ್ ಆಗಿದ್ದವನು ಹೋಗಿ ಕೆಲಸ ಎಲ್ಲ ಸಿಕ್ಕಿದ ನಂತರ 3 ಕೋಟಿ ಕೊಡೋ ಜಾಗದಲ್ಲಿ 3,000 ರೂಪಾಯಿ ಕೊಟ್ಬಿಟ್ಟು, ಆ ಮೌಲ್ಯಕ್ಕೆ ಬೆಲೆ ಇಲ್ಲ, ಕೇವಲ ಬೆಲೆ ಮಾತ್ರ ಕೊಟ್ಟ. ಸೊ ಈ ರೀತಿ ಕೊಟ್ಟಂಥವ್ರು ಖಂಡಿತವಾಗ್ಲೂ ಅವನಿಗೆ ಆ ಕೆಲಸ ಮಾಡಿ ನಯಾ ಪೈಸದ ಉಪಯೋಗ ಇಲ್ಲ. ಇದು ನಿಮ್ಮಲ್ಲಿ ನೋಡ್ತಾ ಇರೋಂಥವ್ರಿಗೂ ಕೆಲವರಿಗೆ ಅನುಭವಗಳಾಗಿರ್ತವೆ, ಅಥವಾ ನಿಮ್ಮ ರಿಲೇಷನ್ಗಳಲ್ಲೇ, ಸ್ನೇಹ ವರ್ಗದಲ್ಲಿ, ಸ್ನೇಹ ಸಂಬಂಧದಲ್ಲಿ ಯಾರ ಹತ್ರನೂ ಈ ರೀತಿ ನಡೆದಿರ್ತಾರೆ. ಹೆಂಗಿದ್ದೋನು ಹೆಂಗಾದ, ಏನು ಏನು ರಾಜ ಮರ್ಯಾದೆಯಿಂದ ಬಹಳ ದುರಹಂಕಾರದಿಂದ ಬರಿತಾ ಇದ್ದ, ದೇವರು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟ. ಆದ್ರಿಂದ ಇವತ್ತು ನೋಡಿ ಹೆಂಗವನೇ ಬೀದಿಲಿ ಭಿಕ್ಷೆ ಬೇಡ್ತಾವನು. ಈ ರೀತಿಯೆಲ್ಲ ನಾವೇ ಅನ್ಕೊಂಡಿದ್ದುಂಟು. ಕೆಲವ್ರಿಗೆಲ್ಲ ಹೇಳ್ತಾ ಇರ್ತೀರ ನೋಡಿ, ಯಾರೋ ಚೆನ್ನಾಗಿರೋನು ಬಿದ್ದೋಗ್ಬಿಟ್ರೆ, ಹೆಂಗಿದ್ದ ನನ್ನ ಮಗ ಗಾಂಚಲಿ ಮಾಡ್ದ, ಬಿದ್ದ, ಸರಿಯಾಗಿ ಕೊಟ್ಟ ದೇವರು ಒದೆ, ಮುಟ್ ನೋಡ್ಕೊಳಂಗೆ ಕೊಟ್ಟ, ಹಾಗೆ ಹೀಗೆ ಅಂತ ಹೇಳ್ತೀರಿ. ನಡೆದಿರುತ್ತೆ ಸಮಾಜದಲ್ಲಿ, ಸುತ್ತಮುತ್ತ ನಾವು ಯಾರನ್ನೋ ಒಬ್ಬರನ್ನ ನೋಡಿರ್ತೀವಿ. ಯಾಕೆ ಹೀಗಾಗುತ್ತೆ ಅಂದರೆ, ಮೂಲವಾಗಿ ಯಾರು ಮೌಲ್ಯಕ್ಕೆ ನಾವು ಬೆಲೆ ಕೊಡೋದಿಲ್ಲ. ಮೌಲ್ಯ ಅಂದರೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಅಮೂಲ್ಯ, ಅತ್ಯಮೂಲ್ಯವಾದದ್ದು ಅಂತ ಕರೀತಾರೆ. ಅತ್ಯಮೂಲ್ಯವಾದದ್ದು ಅಂದ್ರೆ ಅರ್ಥ ಏನು, ಅದಕ್ಕೆ ಬೆಲೆನೇ ಇಲ್ಲ ಅಂತ, ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ಈ ರೀತಿ ಯಾರು ಮೌಲ್ಯಕ್ಕೆ ಬೆಲೆ ಕೊಡ್ತಾರೆ, ಕೇವಲ ಬೆಲೆ ಕೊಟ್ಟವನಿಗೆ ಸಹಜವಾಗಿ, ನಾರ್ಮಲ್ ಆಗಿ ಊಟ, ಬಟ್ಟೆ, ಸೂರು ಇದು ಮಾತ್ರ ಸಿಗುತ್ತೆ. ಯಾರು ಮೌಲ್ಯಕ್ಕೆ ಬೆಲೆ ಕೊಡ್ತಾರೆ, ಇವ್ರಿಗೆ ಅತ್ಯದ್ಭುತವಾದ
ಜೀವನವನ್ನು ಸಾಗುತ್ತೆ. ನಾನು ಎಷ್ಟೋ ಜನಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ, ಅವ್ರಿಗೆ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ್ದೀನಿ. ಬಟ್ ನನಗೆ ಜ್ಞಾನ ಕೊಟ್ಟು ಹೋದಂಥವ್ರು ಕೆಲವರು ಇಲ್ಲಿ ಬರ್ತಾರೆ, ಮಹಾನ್ ಪುಣ್ಯಾತ್ಮರು, ಸತ್ಪುರುಷರು ಅಂತ ಕರಿತೀನಿ ನಾನು ಅವ್ರನ್ನ. ಒಬ್ಬ 42 ವರ್ಷ ವಯಸ್ಸು, ಆತ ಸ್ವಲ್ಪ ಒಂಚೂರು ಖಾರವಾಗಿದೆ ಮಾತು, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಎಲ್ಲರೂ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ವಿಷಯ ಅಷ್ಟೇ ಮುಖ್ಯ, ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ತಲೆಗೆ ಹೋದರೆ, ಅಂದರೆ ಬೆಲೆ ಮತ್ತು ಮೌಲ್ಯದ ಅರ್ಥವನ್ನು ತಿಳಿಸ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ, ವಿವರವಾಗಿ, ಉದಾಹರಣೆ ಮೂಲಕ. ಆದ್ದರಿಂದ ಖಾರವಾಗಿದೆ, ಸ್ವಲ್ಪ ವಿಕಾರವಾಗೂ ಇದೆ. ಅದನ್ನು ನೀವು ಅನುಸರಣೆ ಮಾಡಬೇಕಂದ್ರೆ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಬೇಕು, ಸೇವನೆ ಮಾಡಬೇಕು. ಆತ 42 ವರ್ಷ ವಯಸ್ಸು ಬಂದ. ಏನಪ್ಪ ನಿನ್ನ ಹೆಂಡತಿ ಹೆಸ್ರೇನಯ್ಯ, ಮಕ್ಕಳ ಹೆಸ್ರೇನು? ನನಗಿನ್ನೂ ಮದುವೆ ಆಗಿಲ್ಲ, ನನ್ನ ಮದುವೆ ಆಗೋದು ಇಲ್ಲ. ಯಾಕಯ್ಯ? ಇಲ್ಲ ಮದುವೆ ಯಾಕಾಗ್ಬೇಕು ಮದುವೆ ಅಂತ ಕೇಳ್ದ. ನಾನು ಒಂದೇ ನಿಯಮ, ನಾನು ನೇರವಾಗಿ ಮಾತಾಡ್ತೀನಿ, ಯಾರು ಮುಚ್ಚುಮರೆ ಇಲ್ಲ. ನಾನು ಸ್ವಲ್ಪ ಉಪೇಂದ್ರನ್ ಥರ ಫಿಲ್ಟರ್ ಇಲ್ಲ, ನೇರವಾಗಿ ಮಾತಾಡ್ತೀನಿ. ಮದುವೆ ಆಗೋದು ಒಂದೇ ಉದ್ದೇಶ, ಓನ್ಲಿ ಫಾರ್ ಕಾಮ, ಸೆಕ್ಸನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಮದುವೆ ಆಗ್ತಾರೆ. ಇನ್ನು ಮಿಕ್ಕಿದೆಲ್ಲ ಸುಮ್ಮನೆ ನೆಪ ಹೇಳೋದಷ್ಟೇ. ಅವರೆಲ್ಲ ವಂಶ ಬೆಳಿಬೇಕು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೋಡ್ಕೊಳ್ಳೋರು ಬೇಕು, ಅತ್ತೆ ಮಾವ ನೋಡ್ಕೊಳ್ಬೇಕು, ಅಪ್ಪ ಅಮ್ಮನ, ಅದಕ್ಕೆ ಇದಕ್ಕೆ ಅಂತ ಏನೇನೋ ಹೇಳ್ತಾರೆ. ಅವೆಲ್ಲವೂ ಇರ್ತವೆ ಊಟದ ಮಧ್ಯೆ, ಹಪ್ಪಳ ಉಪ್ಪಿನಕಾಯಿ ಪಲ್ಯ ಇದ್ದಂಗೆ. ಬಟ್ ಮೇಯ್ನ್ ಕೋರ್ಸ್ ಏನು? ಊಟ. ಬದುಕಬೇಕು ಅಂದ್ರೆ ಊಟ ಮಾಡಬೇಕು. ಅದೇ ರೀತಿ ದೈಹಿಕ ತೃಪ್ತಿಗೋಸ್ಕರ ಮದುವೆ ಆಗ್ತಾರೆ. ಕರೆಕ್ಟ್, ನೀವು ಹೇಳಿದ್ದು ನನಗಿನ್ನೂ ಸುಲಭ ಆಯಿತು ಗುರುಗಳೇ. ಸೊ ಈಗ ಒಬ್ಬ ಗಂಡ ಹೆಂಡತಿ ಮದುವೆ ಆಗ್ತಾರೆ. ಏನೋ ಸ್ಟಾರ್ಟಿಂಗಲ್ಲಿ 1 ವರ್ಷ ಎಂಜಾಯ್ ಮಾಡ್ತಾರೆ. ಅದಾದ ನಂತರ ಒಂದು ತಿಂಗಳಿಗೆ 1 ಸಲ ಸೆಕ್ಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ದೈಹಿಕವಾಗಿ ಸಂಪರ್ಕದಲ್ಲಿ ಬರ್ತಾರೆ. ವರ್ಷಕ್ಕೆ 12 ಆಯಿತು. ಅಕಸ್ಮಾತ್ ವಾರಕ್ಕೆ 1 ಸಲ ಸೇರ್ತಾರೆ ಅಂದ್ಕೊಳ್ಳಿ, 53 ಆಯಿತು. ಅಕಸ್ಮಾತ್ 2 ಸಲ ಸೇರ್ತಾರೆ ಅಂದ್ಕೊಳ್ಳಿ, 100 ಆಯಿತು. ಅಥವಾ ದಿನ ಎಲ್ಲ ಮಾಡ್ತಾರೆ ಅಂದ್ರೂ 365 ದಿವಸ ಆಯಿತು. ಬಟ್ ದಿನ ಮಾಡೋದಕ್ಕೆ ಸಾಧ್ಯವಿಲ್ಲ. ವರ್ಷಕ್ಕೊಂದು 100. ಸೊ ಅವನು ಎಷ್ಟು ವಿಚಿತ್ರವಾಗೂ ಮಾತಾಡ್ದ ಅಂತಂದರೆ, ನಾನು ಯಾರೋ ವೇಶ್ಯ ಹತ್ರ ಹೋಗ್ತೀನಿ, 1,000 ರೂಪಾಯಿ ಕೊಡ್ತೀನಿ, 1 ವರ್ಷದಲ್ಲಿ 100 ಸಲ ಅಂದ್ರೂ 1,00,000 ರೂಪಾಯಿ ಮುಗಿದೋಯ್ತು. ಅವನು ಏನು ಮಾಡ್ತಾವನೆ? ಬೆಲೆ ಕಟ್ತಾವನೆ. ಅಂದರೆ ಸ್ನೇಹ ಸಂಬಂಧದ ಬೆಲೆ ಗೊತ್ತಿಲ್ಲ ಅವನಿಗೆ, ನಯಾ ಪೈಸದ ಅನುಭವ ಇಲ್ಲ. ಅವನು ಎಲ್ಲವೂ ಕೂಡ ಮೌಲ್ಯವನ್ನು ಬಿಟ್ಬಿಟ್ಟವನೆ, ಅವನ ಜೀವನದಿಂದ ತ್ಯಜಿಸ್ಬಿಟ್ಟವನೆ. ಕೆಲವ್ರು ಹೇಳ್ತಾರೆ ಡಿಕ್ಷನರಿಯಿಂದ ಆ ವರ್ಡೇ ಇಲ್ಲ, ಆ ಭಯ ಅನ್ನೋ ವರ್ಡೇ ಇಲ್ಲ, ತೆಗೆದುಬಿಟ್ಟಿದ್ದೀನಿ ನಾನು ಅಂತ. ಆ ಮೌಲ್ಯ ಅನ್ನೋದಕ್ಕೆ ವರ್ಡೇ ಇಲ್ಲ, ಅದನ್ನ ತೆಗೆದುಬಿಟ್ಟವನೆ. ತೆಗೆದುಬಿಟ್ಟು ಕೇವಲ ಅವನು ದುಡ್ಡಲ್ಲಿ ಲೆಕ್ಕ ಹಾಕ್ದವನೆ. ಸೊ ವರ್ಷಕ್ಕೆ 100 ಅಂದರೆ 1,00,000 ರೂಪಾಯಿ ಮುಗಿದೋಯ್ತು. ಸ್ವಲ್ಪ ಖರ್ಚು ವೆಚ್ಚಗಳಿರ್ತವೆ, 2,00,000 ರೂಪಾಯಿ ಮುಗಿದೋಯ್ತು. ಓಕೆ, 2,40,40,000 ರೂಪಾಯಿ ಅಂದರೆ ಏನು? ತಿಂಗಳಿಗೆ ಒಂದು 10,000ದಿಂದ 20,000 ರೂಪಾಯಿ. ನಾನೇನಾದರೂ ಮದುವೆ ಆಗ್ಬಿಟ್ರೆ ಹೆಂಡತಿನ ಸಾಕಬೇಕು, ಮಕ್ಕಳನ್ನ ಸಾಕಬೇಕು, ಅವ್ರನ್ನ ಜೀವನ ಪರ್ಯಂತ ಭಾರ ಅಂತ ನಾನು ಹೊತ್ಕೊಂಡು ಹೋಗ್ಬೇಕು. ಇವೆಲ್ಲ ಯಾವ ನನ್ನ ಮಗ ಮಾಡ್ತಾನೆ? ಅದಕ್ಕೆ ನಾನು ಮದುವೆ ಆಗಿಲ್ಲ ಗುರುಗಳೇ. ನೀವು ಕರೆಕ್ಟಾಗಿ ಹೇಳಿದ್ರಿ. ಬೇರೆ ಗುರುಗಳು ಹೋಗಿದ್ರೆ ಏನೇನೋ ಹೇಳೋರು, ನೀವು ನೇರವಾಗಿ ವಿಚಾರಕ್ಕೆ ಬಂದ್ರಿ. ವಿಷಯ ಸುಲಭ ಆಗೋಯ್ತು ನಿಮ್ಗೆ ತಿಳಿಸೋಕ್ಕೆ. ಇವನ್ ಲೆಕ್ಕಾಚಾರ ಅಂದರೆ ಒಬ್ಬೊಬ್ರು ಮನಸ್ಥಿತಿಗಳನ್ನು ಹೇಗೆ ಅವರು ವಿಕಾರವಾಗಿ ಮಾಡ್ಕೊಂಡಿರ್ತಾರೆ ನೋಡಿ. ಬೆಲೆ ಇಲ್ಲ, ಬೆಲೆ ಇದೆ ಆದರೆ ಮೌಲ್ಯ ಇಲ್ಲ. ಯಾರ್ಯಾರಿಗೆ ಈ ಮೌಲ್ಯದ ಅರ್ಥ ಗೊತ್ತಾಗಲ್ವೋ ಖಂಡಿತವಾಗಲೂ ಅವ್ರ ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇವನಿಗೆ ಸ್ನೇಹ ಸಂಬಂಧಕ್ಕೆ ನಾನು ಹೇಳಿದೆ, ಒಳ್ಳೇದಪ್ಪ, ಬಹಳ ಸಂತೋಷ ಕಣಯ್ಯ, ನೀನು ಜ್ಞಾನಿಗಳಿಗೆ ಜ್ಞಾನಿ, ನಾನೊಂದಷ್ಟು ಜನಕ್ಕೆ ಜ್ಞಾನ ಹಂಚಿದ್ರೆ ನೀನು ನನಗೆ ಜ್ಞಾನ ಹಂಚ್ತಾ ಇದೆಯಾ, ವೆರಿ ಗುಡ್. ಈಗ ನಿನ್ನ ತಾಯಿ ನಿನಗೆ ಜನ್ಮ ಕೊಟ್ಲು, ಎಷ್ಟು ಬೆಲೆ ಕಟ್ತೀಯ ಅದಕ್ಕೆ? ಅದೆಂಗಾಗುತ್ತೆ ಲೇ ನನ್ನ ಮಗನೇ? ಇದಕ್ಕೆ ನೀನು ಬೆಲೆ ಕಟ್ಟದ ಮೇಲೆ ಅದಕ್ಕೂ ನೀನು ಬೆಲೆ ಕಟ್ತೀಯ, ಕಟ್ಟು. ನೀನು 9 ತಿಂಗಳು ಒತ್ತು ಮಾಡ್ದ, ನಿಮ್ಮಪ್ಪ ನಿಮ್ಮಮ್ಮನ ಪ್ರೆಗ್ನೆಂಟ್ ಮಾಡ್ದ, ಅದಕ್ಕೆ ಎಷ್ಟು ಬೆಲೆ ಕಟ್ತೀಯ? ನಿಮ್ಮಮ್ಮ ಜನ್ಮ ಕೊಟ್ಲು, ಎಷ್ಟು ಬೆಲೆ ಕಟ್ತೀಯ ಹೇಳ? ಎಷ್ಟು ಜನ ನಿನ್ಗೆ ಅಕ್ಕ ತಂಗಿರು, ಎಷ್ಟು ಜನ ಅಣ್ಣ ತಮ್ಮಂದಿರು? 42 ವರ್ಷ ಅಂದ್ರೆ ಅವಕ್ಕೆ ಲಿಮಿಟ್ ಇಲ್ಲ, 6 7 ಇರ್ತವೆ, ಹೇಳು ನೋಡೋಣ. 2 ಅಕ್ಕ, ಒಬ್ಬಳ ಅಣ್ಣ, 1 ಅಕ್ಕ, 2 ಅಕ್ಕಂದಿರು, ಒಬ್ಬ ತಮ್ಮ. ಈಗ ಅಣ್ಣ ತಮ್ಮಂದಿರಿಗೆ ಎಷ್ಟು ಬೆಲೆ ಕೊಡ್ತೀಯ? ನಿನಗೇನೋ ಹೆಚ್ಚು ಕಡಿಮೆ ಆಯಿತು, ಯಾರೋ ಪಕ್ಕದ ಮನೆಯವರು ಅವರು ಜಗಳ ಆಯಿತು, ಏನೋ ಪೊಲೀಸ್ ಕೇಸ್ ಆಯಿತು, ಅವರೆಲ್ಲ ಬಂದರು, ನೀನು ಬಿಡಿಸ್ಕೊಂಡ್ರು, ಅದಕ್ಕೆಲ್ಲ ಎಷ್ಟು ಬೆಲೆ ಕೊಡ್ತೀಯ?
ಬೆಲೆ ಎಷ್ಟು ಅದಕ್ಕೆ? ಅವ್ನು ಪೊಲೀಸ್ ಸ್ಟೇಷನ್ಗೆ ಬಂದ, ರಜಾ ಹಾಕ್ದ, ಯಾರಿಗೋ ಫೋನ್ ಮಾಡ್ದ, ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಬಂದ, ಲಾಯರ್ನ ಬುಕ್ ಮಾಡ್ದ, ಕೇಸ್ ಆಯ್ತು, ಬಂದ, ಅದಕ್ಕೆ ಬೆಲೆ ಎಷ್ಟು? ಇದಕ್ಕೆ ನೀನ್ ಬೆಲೆ ಕಟ್ತಾ ಇದೀಯ ತಾನೆ? ಬೆಲೆ ಎಷ್ಟು? ಅಲ್ಲ ಹಂಗಲ್ಲ, ಹಂಗಲ್ಲ ಹಿಂಗಲ್ಲ, ಮುಚ್ಕೊಂಡು ಹೇಳು, ಹೇಳ್ದಷ್ಟು ಕೇಳು. ನೀನ್ ಇಷ್ಟೆಲ್ಲ ಮಾತಾಡೋನು, ಬೆಲೆ ಕಟ್ಟೋನು, ಇದಕ್ಕೆ ಎಷ್ಟು ಬೆಲೆ ಹೇಳ? ಎಷ್ಟೋ ಬೆಲೆ ಕಟ್ಟೋದು? ಏನ್ ಕೆಲಸ ಮಾಡ್ತೀಯಾ? ಡ್ರೈವರ್ ಕೆಲಸ ಗುರುಗಳೇ. ಎಷ್ಟು ವರ್ಷದಿಂದ ಮಾಡ್ತೀಯಾ? ನಾನು ಚಿಕ್ಕದ್ರಿಂದಾನು ಮಾಡ್ತಾ, ಒಂದು 30 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾರು ನಿನಗೆ ಡ್ರೈವಿಂಗ್ ಹೇಳ್ಕೊಟ್ಟವ್ರು? ಯಾರೋ ಒಬ್ಬ ಲಾರಿ ಡ್ರೈವರ್ ಶಿವಣ್ಣ ಅಂತ ಅವನು ಅಂತ. ಶಿವಣ್ಣ ನಿನಗೆ ಕಲ್ಸ್ಕೊಟ್ಟವನೇ. ದಿನಕ್ಕೆ ಎಷ್ಟು ದುಡಿತೀಯ? ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 50,000ದಿಂದ 1,00,000 ದುಡಿತೀನಿ ಗುರುಗಳು. ಈಗ ಶಿವಣ್ಣ ಕಲ್ಸ್ಕೊಟ್ನಲ್ಲ, ಅವನಿಗೆ ನೀನ್ ಎಷ್ಟು ಕೊಡ್ತೀಯಾ? ಬೆಲೆ ಎಷ್ಟು ಕಟ್ತೀಯ? ಡ್ರೈವಿಂಗ್ ಕಲ್ಸ್ಕೊಟ್ನಲ್ಲ ಅವ್ರು. ನನ್ನ ಗುರುಗಳಿಗೆಲ್ಲ ಬಿಡಲೇ, ಬಿಟ್ಟಾಕ ಅವೆಲ್ಲ. ಅವನಿಗೆ ನೀನು ಬೆಲೆ ಕಟ್ತಾ ಇದೆಯಲ್ಲ, ಡ್ರೈವಿಂಗ್ ಕಲ್ಸ್ಕೊಟ್ಟಲ್ಲ, ಎಷ್ಟು ಕೊಟ್ಟೆ? ನಾನೇನು ಕೊಟ್ಟಿಲ್ಲ. ಕ್ಲೀನರ್ ಕೆಲಸ ಮಾಡ್ತಾ ಇದ್ದೆ, ತೊಳೆಯೋದು ಬಳಿಯೋದೆಲ್ಲ ಮಾಡ್ತಾ ಇದ್ದೆ. ಹಂಗಾಗಿ ಅವ್ರು ನನಗೆ ಹೇಳ್ಕೊಟ್ರು. ಎಷ್ಟು ವರ್ಷ ಮಾಡಿದೆ? 1.5 ವರ್ಷ ಇದ್ದೆ ಅವ್ರ ಜೊತೆಲಿ. 1.5 ವರ್ಷದಲ್ಲಿ ಅವನು ನಿನಗೆ ನಿಧಾನವಾಗಿ ಡ್ರೈವಿಂಗ್ ಮಾಡ್ದ, ನೀನು ಅವನಿಗೆ ಸೇವೆ ಮಾಡಿದ್ಯಾ. ಈಗ ಸೇವೆ ಮಾಡ್ದಲ್ಲ, ಏನೇನ್ ಮಾಡ್ತಾ ಇದ್ದ ದಿನಕ್ಕೆ, ಅದೇ ಸೇವೆ ಬೇರೆ ಯಾರಾದ್ರೂ ಹುಡುಗ ಮಾಡಿದ್ರೆ ಎಷ್ಟು ಕೊಡ್ತಾ ಇದ್ರು ಅವ್ರ ಸಂಬಳ? ಕಟ್ಟು, ಬೆಲೆ ಕಟ್ಟು. ಸೊ ಇಲ್ಲಿ ಮನುಷ್ಯನಿಗೆ ಯಾವುದಕ್ಕೆ ಬೆಲೆ ಕಟ್ಟಬೇಕು, ಯಾವುದಕ್ಕೆ ಮೌಲ್ಯ ಕೊಡಬೇಕು ಅದು ಗೊತ್ತಿಲ್ಲ. ಈಗ ಇವನು ದೈಹಿಕ ತೃಪ್ತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಹೆಂಡತಿಗೆ ಅನ್ನೋದಕ್ಕಿಂತ ಕಾಮಕ್ಕೆ, ಒಂದು ಹೆಣ್ಣಿಗೆ ಬೆಲೆ ಕಟ್ತಾವನು, ದೈಹಿಕ ತೃಪ್ತಿಗೆ ಬೆಲೆ ಕಟ್ತಾವನು. ಬಟ್ ಅದ್ರ ಮೌಲ್ಯ ಏನು? ಮೌಲ್ಯ ಗೊತ್ತಿಲ್ಲ. ಹೆಂಡತಿ ಅನ್ನೋದು ಒಂದು ಅತ್ಯದ್ಭುತವಾದ ಸ್ಥಾನಮಾನ. ಹೇಗೆ ಕೆಲವು ರಾಜಕೀಯದವರು ಸೀಟ್ಗೋಸ್ಕರ ಒಡೆದಾಡ್ತಾರೆ, ಕೊಲೆನೂ ಮಾಡೋದಕ್ಕೆ ಎಸೋದಿಲ್ಲ, ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ, ಒಟ್ಟಿನಲ್ಲಿ ಸೀಟ್ ಬೇಕಷ್ಟೇ ನಮಗೆ. ಅದೊಂದು ಸೀಟ್ಗೆ ಇರೋಂಥ ಬೆಲೆ. ಅದೇ ರೀತಿ ಅಪ್ಪ ಅನ್ನೋದು ಒಂದು ಸ್ಥಾನ, ಅಮ್ಮ ಅನ್ನೋದು ಒಂದು ಸ್ಥಾನಮಾನ, ಗೌರವ. ಅದಕ್ಕೆ ನಾವು ಬೆಲೆನೇ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಅಂಥದಕ್ಕೆ ನಾವು ಬೆಲೆ ಕಟ್ತೀರಿ ಅಂತಂದ್ರೆ ಎಂಥ ಮುಟ್ಟಾಳ್ರು. ಸ್ನೇಹ ಸಂಬಂಧಕ್ಕೆ ಏನ್ ಬೆಲೆ ಕಟ್ತೀರಾ? ಯಾರೋ ಒಬ್ಬ ಟಿವಿಲಿ ಇದರಲ್ಲಿ ಇಂಡಿವಿಜುವಲ್ ನನಗೆ ವಾಟ್ಸಪ್ ಮಾಡಿದ್ದಾನೆ. ಎಲ್ಲೋ ಯಾವುದು ಬೆಟ್ಟ ಗಿಟ್ಟ ಏನು ಗೊತ್ತಿಲ್ಲ, ಸುಮ್ಮನೆ ಅದು ತುದಿ, ಬೆಟ್ಟದ ತುದಿ ಮೇಲ್ಗಡೆ ಹೋಗಿ ಜಾರ್ತಾವಳೆ, ಸ್ವಲ್ಪನೇ ಹೋಗಿ ನಿಂತ್ಕೊಳ್ತಾವಳೆ. ಯಾರೋ ಹೆಣ್ಣು ಮಗು, ಒಂದು 37 ವರ್ಷ ವಯಸ್ಸು, ಬಿದ್ದರೆ ಸೀದಾ ಪಾತಾಳಕ್ಕೆ ಹೋಗಿ ಸತ್ತೋಗ್ಬಿಡ್ತಾಳೆ. ಇನ್ನೊಬ್ಬ ಹೋಗಿ ಅವನನ್ನ ಕಾಪಾಡ್ದ, ಕಾಲಿಡ್ಕೊಂಡ, ಶೂ ಬಿದ್ದೋಯ್ತು, ಮತ್ತೆ ಸಾಕ್ಸ್ ಬಿದ್ದೋಯ್ತು, ತಿರುಗಿ ಕಾಲಿಡ್ಕೊಂಡ, ಅವನನ್ನು ಹಿಡ್ಕೊಳಕ್ಕೆ ಇನ್ನೊಬ್ಬ ಬಂದ. ಈಗ ಅವಳು ಮೇಲ್ನ ಎಳ್ಕೊಂಡ್ರು, ಬದುಕದ್ಲು. ಇದಕ್ಕೆ ಬೆಲೆ ಎಷ್ಟು? ಈಗ ಅದಕ್ಕೆ ಬೆಲೆ ಕಟ್ತೀನಿ ಅಂದ್ರೆ ಅದಕ್ಕೆ ಬೆಲೆ ಎಷ್ಟು? ಜೀವಕ್ಕೆ. ಸತ್ತೋಗಳನ್ನ ಒಬ್ಬ ಬಂದು, ಯಾರೋ ಗೊತ್ತಿಲ್ಲ, ಅವನು ಗೊತ್ತಿರೋನೋ ಗೊತ್ತಿಲ್ದಿರೋ ಇರ್ಲಿ, ಯಾರೋ ಗೊತ್ತಿರೋರೇ ಇರ್ಲಿ, ಗೊತ್ತಿಲ್ದಿರೋರು ಇರ್ಲಿ, ಸೊ ಬಂದ, ಅವನು ಬಿದ್ದೋಗ್ತಾನಲ್ಲ ಅಂತ ಇನ್ನೊಬ್ಬ ಬಂದ, ಹಿಡ್ಕೊಂಡು 3 ಜನನು ಇವಾಗ ಬದುಕಿದ್ರು. ಅಕಸ್ಮಾತ್ ಏನಾದ್ರು ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ 3 ಜನನು ನೆಗೆದ್ ಬಿದ್ದೋಗ್ಬಿಡೋರು, ಪಾತಾಳಕ್ಕೆ ಬಿದ್ದು ಸತ್ತೋಗ್ಬಿಡೋರು. ಏನೋ ದೇವ್ರ ದಯದಿಂದ ಉಳಿದ್ರು. ಇವಾಗ ಇದಕ್ಕೆ ಬೆಲೆ ಎಷ್ಟು? ಸೊ ಮೊದಲು ಮನುಷ್ಯನಿಗೆ ಸ್ಥಾನಮಾನಕ್ಕಿರುವಂತಹ ಬೆಲೆ ಅಲ್ಲ, ಅದು ಮೌಲ್ಯ. ಯಾರು ಭಗವಂತ ಕೂಡ ಅದಕ್ಕೆ ಮೌಲ್ಯವನ್ನ ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಅತ್ಯಮೂಲ್ಯವಾದದ್ದು. ಅಪ್ಪ ಅಮ್ಮ, ಅಣ್ಣ ತಂಗಿ, ಸೊ ಅಕ್ಕ ತಮ್ಮ, ಯಾರ್ಯಾರು ಇರ್ತಾರೆ ನಮ್ಮ ಜೀವನದಲ್ಲಿ, ಸ್ನೇಹಿತರು, ಬಂಧು ಬಳಗದವರು, ಸೊ ಇದೆಲ್ಲವೂ ಕೂಡ ಅತ್ಯಮೂಲ್ಯವಾದದ್ದು. ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು ಓದ್ತಾ ಇದ್ದೀನಿ, ಬರಿತಾ ಇದ್ದೀನಿ. ನಾನು ಸ್ಕೂಲ್ಗೆ ಹೋಗಿ ಶಾಲೆಯಲ್ಲಿ ಕಲ್ತಿದ್ದು, ಮೊಟ್ಟ ಮೊದಲನೇ ಗುರು ಅಪ್ಪ ಅಮ್ಮ ಅಂತ ಹೇಳ್ತಾರೆ, ಆದರೂ ಕೂಡ ನಾವು ಶಾಲೆಗೆ ಹೋಗಿದ್ದೀರಿ. ಅವ್ರು ನಮಗೆ ಶಿಕ್ಷಣದ ಮೂಲಕ ಎಲ್ಲ ಓದೋದು ಬರೆಯೋದು ಕಲಿಸ್ಕೊಟ್ಟವ್ರು. ಅದಕ್ಕೆ ಏನು ಬೆಲೆ ಕಟ್ತೀರಿ? ಸ್ಕೂಲ್ಗೇನೋ ಫೀಸ್ ಕಟ್ಟಿದ್ದು, ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ನಾನು ಓದಿದ್ದು. ಆ ಗೌರ್ಮೆಂಟ್ ಫೀಸ್ ಕಟ್ಟಕ್ಕೂ ಆಗಲ್ಲ. ಎಷ್ಟು ಫೀಸ್? 5 ರೂಪಾಯಿನೋ 10 ರೂಪಾಯಿನೋ ವರ್ಷಕ್ಕೆ. ಅದನ್ನೇ ಕಟ್ಟಕ್ಕಾಗ್ತಿರ್ಲಿಲ್ಲ. ಈಗೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷಾಂತರ ರೂಪಾಯಿ ಕೇಳ್ತಾರೆ. ಆದರೂ ಕೂಡ ಆ ಒಂದು ಬೆಲೆಯನ್ನು ಕೊಟ್ಟು ನಾವು ಕಲ್ತಿರ್ತಿರಲ್ಲ, ಇದಕ್ಕೆ ನಾವು, ಅದು ಬೆಲೆ, ಫೀಸ್ ಕಟ್ಟೋದು ಬೆಲೆ. ಬಟ್ ಮೌಲ್ಯ ಇದಲ್ಲ, ಇದಕ್ಕೆ ನಾವು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಇವತ್ತು ನೀವು ಕ್ಲಾಸಿಗೆ ಬಂದಿದ್ದೀರಾ, ಸತ್ಸಂಗ ಕಾರ್ಯಕ್ರಮ, ಆಧ್ಯಾತ್ಮಿಕ ಚಿಂತನೆ ಅಂತ ಕರ್ಕೊಳ್ಬೋದು. ಇದಕ್ಕೆ ನೀವು ಏನು ಬೆಲೆ ಕಟ್ತೀರಾ? ಎಷ್ಟು ಕೊಡ್ತೀರಾ? ನಾನೇನೋ ಫೀಸ್ ಮಾಡಿದೆ ಇದಕ್ಕೆ ಅಂದರೆ, ಒಂದು 100 ರೂಪಾಯಿ ಮಾಡಿದೆ ಅಂದ್ಕೊಳ್ಳಿ, 500 ರೂಪಾಯಿನೋ 1000 ರೂಪಾಯಿನೋ ಮಾಡಿದೆ ಅಂತ, ಈ ವಿಚಾರಗಳಿಗೆ ನೀವು ಎಷ್ಟು ಬೆಲೆ ಕೊಡ್ತೀರಾ? ಸೊ ಜ್ಞಾನಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಗುರುಗಳಿಗೆ ಬೆಲೆ ಕಟ್ಟೋದಕ್ಕೆ, ಯಾವುದೇ ಗುರುಗಳು ಅಂತಲ್ಲ, ಯಾವುದೇ ಸ್ಥಾನಮಾನಕ್ಕೂ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬರೋ ಮುಟ್ಟಾಳರು ಕೆಲವರೆಲ್ಲ
100ಕ್ಕೆ ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ರಿಪೀಟೆಡ್ ಓನ್ಲಿ 30% ಅಷ್ಟೇ, ಇನ್ನು 70% ಬರೀ ಬೆಲೆ ಕಟ್ತಾರೆ. ಅದಕ್ಕೋಸ್ಕರ ಅವ್ರು ಯಾರೂ ಬರೋದಿಲ್ಲ. ಯಾರು ಮೌಲ್ಯಗಳಿಗೆ ಆದ್ಯತೆ ಮಾನ್ಯತೆ ಕೊಡ್ತಾರೆ ಅವ್ರು ಮಾತ್ರ ಮತ್ತೆ ರಿಪೀಟ್ ಆಗ್ತಾರೆ, ಇಲ್ಲ ಅಂದ್ರೆ ಬರಕ್ ಸಾಧ್ಯವೇ ಇಲ್ಲ. ಈ ನನಗೆ ಅವಾಗವಾಗ ಹೇಳ್ತಾ ಇರ್ತೀನಿ, ರವಿ ಅಂತ ಅವನು MBBS ಸ್ಟೂಡೆಂಟು, ಅವನ ಶಿಷ್ಯ. ಸುಮಾರು ಜನ ಅವನಿಗೆ ಕಾಲ್ ಮಾಡ್ತಾರೆ, ಅವ್ನು ನನ್ನ ಅಸಿಸ್ಟೆಂಟು ಅಂತ ತಿಳ್ಕೊಂಬಿಟ್ಟವ್ರೆ. ಅಂದರೆ ಅವನ ಮೂಲಕ ಹೋದರೆ ಬ್ರಿಡ್ಜ್ ಆಗ್ತಾರೆ, ಎಲ್ಲ ಹೇಳ್ತಾನೆ ಅಂತ. ಅವನಿಗೆ ಕಾಲ್ ಮಾಡಿ ಬರೋರು ಇದುವರೆಗೂ ಒಬ್ಬರು ಇವತ್ತವರೆಗೂ ಬಂದಿಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ, ಬರೋದೂ ಇಲ್ಲ. ಸೊ ನೇರವಾಗಿ ಬನ್ನಿ, ಕುತ್ಕೊಳ್ಳಿ, ಮಾತಾಡಿ, ನಿಮ್ದು ಏನಿದೆ ಅದನ್ನು ತಿಳ್ಕೊಳ್ಳಿ. ಅವನು ಅಸಿಸ್ಟೆಂಟ್ ಅಲ್ಲ ನನಗೆ, ಅವನು ಶಿಷ್ಯ. ಕೆಲವೊಂದು ವಿದ್ಯೆಗಳನ್ನು ಕಲಿಯೋದಕ್ಕೆ ಅವನಿಗೂ ಆಸಕ್ತಿ ಇದೆ, ಆದ್ದರಿಂದ ಕಲಿಸ್ಕೊಡ್ತಾ ಇದ್ದೀನಿ. ಅವನನ್ನು ನಾನು ಯಾವತ್ತೂ ಅಸಿಸ್ಟೆಂಟ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದೂ ಇಲ್ಲ, ಅದಾಗೋದೂ ಇಲ್ಲ. ಅಸಿಸ್ಟೆಂಟೇ ಬೇರೆ, ನನ್ನ ಸೇವೆ ಮಾಡುವಂಥ ಶಿಷ್ಯರು ಬೇರೆ, ವಿದ್ಯೆ ಕಲಿಯುವಂಥ ಶಿಷ್ಯರು ಬೇರೆ, ಸೊ ನನಗೆ ಸಹಾಯ ಮಾಡುವಂಥ ಶಿಷ್ಯರು ಬೇರೆ. ಸೊ ಇಲ್ಲಿ ಬಂದು ಕೆಲವೊಂದು ವಿಚಾರಗಳನ್ನು, ಅಂದರೆ ಜೀವನಕ್ಕೆ ಸಂಬಂಧಪಟ್ಟಂಗೆ ಅವರ ಅಭಿವೃದ್ಧಿ ಸಮೃದ್ಧಿಗೆ ಬೆಳೆಯೋದಕ್ಕೆ ನನ್ನನ್ನು ಆ ಶಿಷ್ಯಂದಿರೇ ಬೇರೆ. ಆ ಥರ ಶಿಷ್ಯ ವರ್ಗದಲ್ಲಿ 21 ಥರ ವರ್ಗಗಳಿದ್ದಾವೆ, ಎಲ್ಲರೂ ಬೇರೆ ಬೇರೆ. ಸೊ ಎಲ್ಲರೂ ಒಂದೇ ಅಂತ ತಿಳ್ಕೊಳ್ಬೇಡಿ. ಸೊ ಮೂಲವಾಗಿ ಮನುಷ್ಯನಿಗೆ ಇಲ್ಲಿ ಬರೋರು ಏನಕ್ಕೆ ಬರೋದಿಲ್ಲ ಅಥವಾ ಯಾಕೆ ಅವರು ಉಪಯೋಗಿಸ್ಕೊಳ್ಳಲ್ಲ ಅಂದರೆ, ಅವರೆಲ್ಲ ಮೂಲವಾಗಿ ಬೆಲೆ ನೋಡ್ತಾರೆ. ಬೆಲೆ ಇಲ್ಲಿ ಉಪಯೋಗಕ್ಕೆ ಬರಲ್ಲ, ಮೌಲ್ಯಗಳನ್ನು ನೋಡಬೇಕು. ಒಂದು ಉದಾಹರಣೆಗೆ ನಿಮಗೆ ನನ್ನ ಅನುಭವದ ಕಥೆಗಳನ್ನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಮನೆ ಕಟ್ತಾವನೆ, ಸುಮಾರು ಒಂದು 10-12 ವರ್ಷದಿಂದ ಮನೆ ಕಟ್ಟೋದಕ್ಕೆ ಟ್ರೈ ಮಾಡ್ತಾವನೆ, ಬಟ್ ಮನೆ ಆಗಲಿಲ್ಲ, ನಿರ್ಮಾಣ ಆಗಿಲ್ಲ. ಸೈಟ್ ತಗೊಂಡ, ಏನೋ ಗಲಾಟೆ, ಇದುವರೆಗೂ ಅವನ ಜೀವನದಲ್ಲಿ 11 ಸೈಟ್ಗಳು ತಗೊಂಡವನೆ. ಎಷ್ಟು ವರ್ಷದಲ್ಲಿ? 30 ವರ್ಷದಲ್ಲಿ 11 ಸೈಟು. ಅದು ಕೆಲಸಕ್ಕೆ ಬರಲಿಲ್ಲ. ಮನೆ ಕಟ್ಟವನೆ, 7 ಸಲ ಮನೆ ಕಟ್ಟವನೆ, 7 ಸಲನೂ ಕಂಪ್ಲೀಟ್ ಆಗಲಿಲ್ಲ. ಒಂದ್ಸಲ ಪಾಯ ಹಾಕ್ದ, ಇನ್ನೊಂದ್ಸಲ ಡೋರು ಕಿಟಕಿ ಇಟ್ಟ, ಇನ್ನೊಂದ್ಸಲ ಮೋಲ್ಡ್ ಹಾಕ್ದ, ಇನ್ನೊಂದ್ಸಲ ಫಸ್ಟ್ ಫ್ಲೋರು ನಿಂತೋಯ್ತು. ಈ ರೀತಿ 7 ಸಲ ಮನೆ ನಿಂತೋಗ್ಬಿಟ್ಟಿದೆ. ಯಾಕೆ ಹಿಂಗೆಲ್ಲ ಆಗ್ತಾ ಇದೆ? ಬರಲಿಲ್ಲ. 30 ವರ್ಷದಲ್ಲಿ 11 ಸೈಟು, 7 ಮನೆಗಳು. ಇದು ಅವನ ಅನುಭವ. ಬರಲಿಲ್ಲ. ಬಂದ ಎಲ್ಲ ಕುತ್ಕೊಂಡು ಪೂರ್ತಿ ಡೀಟೇಲ್ ನೋಡಿ, ಅವನಿಗೇನು ಸಮಸ್ಯೆ ಇದೆ, ಸಮಸ್ಯೆಗಳಿಗೆ ಮೊದಲು ಮೂಲ ಹುಡುಕ್ಬೇಕು. ಮೂಲ ಹುಡುಕ್ತಿದ್ರೆ ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ಪರಿಹಾರಗಳು ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಆ ಮೂಲ ಹುಡುಕಿ ಅವನಿಗೆ, ನೋಡಪ್ಪ ಇಂಥ ಸಮಯದಲ್ಲಿ ನೀನು ಮಾಡಯ್ಯ. ಅವನಿಗೊಂದು ಎಕ್ಸಾಂಪಲ್ ಕೊಟ್ಟೆ, ನಿಮಗೂ ಹೇಳಿದ್ದೀನಿ. ಒಬ್ಬ ಯುವಕ ಮದುವೆ ಆಗಿಲ್ಲ, 30 ವರ್ಷ ಆಗೋಯ್ತು. ಗುರುಜಿ ನಾನು ಮನೆ ಕಟ್ಟಿದ್ಮೇಲೆ ಮದುವೆ ಆಗ್ತೀನಿ. ಇಲ್ಲಲೇ, ನೀನು ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. 2027ರಲ್ಲಿ ನಿನಗೆ ಮನೆ ಕಟ್ಟೋ ಯೋಗ ಇದೆ, ನೀನು ಅವಾಗಲೇ ಕಟ್ಟೋದು, ಇವಾಗ ಕಟ್ಟೋಕ್ಕಾಗೋದಿಲ್ಲ, ನೀನು ಅದನ್ನು ಪ್ರಯತ್ನ ಮಾಡಬೇಡ ಅಂತ. ಆದರೂ 2024ರಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡ್ದ, ಅರ್ಧಂಬರ್ಧ ಬಂದು ನಿಂತೋಯ್ತು, ಮಾಡಲಿಲ್ಲ. ಮತ್ತೆ ಅವ್ರ ತಂಗಿ ಕರ್ಕೊಂಬಂದ್ಲು, ಈ ಥರ ನಿಂತೋಗ್ಬಿಟ್ಟಿದ್ದು ಗುರುಜಿ ಅಂತ. ನೋಡಮ್ಮ, ಅವನಿಗೆ ಹೇಳ್ದೆ 27ಕ್ಕೆ ಕಟ್ಟು ಅಂತ, ಬಟ್ ಈಗ ಕಟ್ಟಲಿಲ್ಲ. ಅವನು ಈಗಲೇ ಕಟ್ತೀನಿ ಅಂತಂದ, ಕಟ್ಟದ ನಿಂತೋಗ್ಬಿಟ್ಟಿದ್ದೆ ಅಂತ. ಅವನಿಗಾದರೂ ಒಂದು ಛಲ ಅದು ಇರ್ಬೇಕು, ಮನುಷ್ಯನಿಗೆ ಇರ್ತದೆ. ಆ ಛಲ ಹೆಂಗೆ ಅಂದರೆ, ಈ ಏನಂತಾರೆ, ಓವರ್ ಕಾನ್ಫಿಡೆಂಟ್ ಅಂತಾರೆ. ಆ ಥರ, ಗುರುಜಿ ನೀವೇನೇ ಹೇಳಿ ನಾನು ಮನೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಅಂತ. ನಾನು ಅವನಿಗೆ ಚಾಲೆಂಜ್ ಕಟ್ಟಿದೆ, ದಿನಕ್ಕೆ 1,000 ರೂಪಾಯಿ ಲೆಕ್ಕದಲ್ಲಿ 365 ದಿನದಲ್ಲಿ 3,65,000 ರೂಪಾಯಿ ದುಡ್ಡು ಕೊಡ್ತೀನಿ ನಿನಗೆ. ನೀನು ಮನೆ ಕಂಪ್ಲೀಟ್ ಮಾಡಿ ಗೃಹ ಪ್ರವೇಶದಿಂದ 1 ವರ್ಷ ಆ ಮನೇಲಿ ನೀನು ನೆಲೆಸ್ಬೇಕು. ಅಕಸ್ಮಾತ್ ನೀನೇನಾದರೂ ನೆಲೆಸಿದ್ರೆ 366ನೇ ದಿವಸ 3,65,000 ರೂಪಾಯಿ ನಿನ್ನ ಅಕೌಂಟ್ಗೆ ಹಾಕ್ತೀನಿ. ಹಂಗೇನಾದರೂ ನೀನು ಅದ್ರ ಒಳಗಡೆ ಅದನ್ನ ಮನೆನ ಮಾರ್ಬಿಟ್ಟೆ ಅಥವಾ ಬಾಡಿಗೆ ಕೊಟ್ಬಿಟ್ಟು ಇಲ್ಲ ಲೀಸ್ ಕೊಟ್ಬಿಟ್ಟು ನೀನು ಆ ಮನೆಯಿಂದ ಈಚೆ ಬಂದ್ರೆ ಅಂದ್ರೆ ನೀನು ನನಗೆ 3,65,000 ಕೊಡ್ಬೇಕು. ಚಾಲೆಂಜ್ ಕಟ್ಟು. ಈಗ ನನ್ನ ವಿದ್ಯೆ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ. ನೀನಲ್ಲಿ 1 ವರ್ಷ ಇದ್ದು ತೋರಿಸ್ಬಿಡು, ಅಟ್ಲೀಸ್ಟ್ ನೀನು 3,65,000 ಸಿಗ್ತದೆ. ಅದಕ್ಕಾದ್ರೂ ಇರು, ಇದ್ಬಿಟ್ಟು ತೋರಿಸು ಅಂತ. ಬಟ್ ಅವನ್ ಚಾಲೆಂಜ್ಗೆ ಅಕ್ಸೆಪ್ಟ್ ಮಾಡಲಿಲ್ಲ. ಏನು ಕಡಿಮೆ ದುಡ್ಡಲ್ಲ, 3,65,000 ಕಡಿಮೆ ಏನಲ್ಲ, ದೊಡ್ಡ ದುಡ್ಡೆ. ವರ್ಷ ಎಲ್ಲ ದುಡಿದ್ರು ನಾವು ಅಷ್ಟು ಉಳ್ಸೋಕ್ಕಾಗಲ್ಲ. ಅಷ್ಟನ್ನು ನಾನು ಒಂದು ಶಾರ್ಟಲ್ಲಿ ಕೊಡ್ತೀನಿ, 2-3 ಪೇಮೆಂಟಲ್ಲಿ, ಒಂದೇ ಪೇಮೆಂಟಲ್ಲಿ ಕೊಡ್ತೀನಿ, ಕಟ್ಟು ನೋಡೋಣ. ಸರಿ, ಟೈಮ್ ಕೊಡಿ ಅಂತ ಹೋದ, ಇದುವರೆಗೂ ಬಂದಿಲ್ಲ. ಟೈಮ್ ಕೊಡಿ ಅಂತ ಹೋದವನು, ಅದು ಆಗೋದಿಲ್ಲ, ಕಂಪ್ಲೀಟ್ ಆಗೋದಿಲ್ಲ. ಅದೇ ರೀತಿನೇ ಈ ವ್ಯಕ್ತಿಗೂ ಕೂಡ ಎಲ್ಲ ಪೂರ್ತಿ ಡೀಟೇಲ್ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು, ನೋಡಪ್ಪ ಕೆಲವೊಂದು ಅಡೆತಡೆಗಳಿದಾವೆ, ಬ್ಲಾಕೇಜಸ್ ಇದ್ದಾವೆ. ಸೊ ಆ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡಿದ್ರೆ ಮಾತ್ರ ನಿನಗೆ ಹಿಂಗಾಗುತ್ತೆ. ನಾನು ನಿನಗೆ ಕೆಲವೊಂದು ಯಂತ್ರಗಳು ಮಾಡಿಕೊಡ್ತೀನಿ, ಮಾಡು ಅಂತೇಳಿ ಮಾಡಿಸ್ದೆ.
ಆ ಪ್ರಾಜೆಕ್ಟ್ ಬಂದು ಸ್ವಲ್ಪ ದೊಡ್ಡ ಮನೆ, ಸುಮಾರು 1.5 ವರ್ಷ ಹಿಡಿಯುತ್ತೆ ಕಂಪ್ಲೀಟ್ ಆಗುತ್ತೆ. ಅಂಥದ್ರಲ್ಲಿ 1 ವರ್ಷದಲ್ಲೇ ಕಂಪ್ಲೀಟ್ ಆಗೋಯ್ತು. 13 ತಿಂಗಳಲ್ಲಿ ಗೃಹ ಪ್ರವೇಶನ ಆಯಿತು. ಮನೆಗೆ ಬಂದಮೇಲೆ ಮಗಳದ್ದು ಮದುವೆ ಆಯಿತು. 1 ವರ್ಷ, 2 ವರ್ಷ, 3 ವರ್ಷ ಆಯಿತು. ಮಗನಿಗೆ ಒಳ್ಳೆ ಕಡೆ ಕೆಲಸ ಸಿಕ್ತು, ಫಾರಿನಲ್ಲಿದ್ದಾನೆ. ಅವನಿಗೂ ಈಗ ಮದುವೆ ಮಾಡಿದ್ರು. ಈಗ ಮೊನ್ನೆ ಲಾಸ್ಟ್ ಜನವರಿಲಿ ಮದುವೆ ಮಾಡಿದ್ರು. ಸೊ ಹೆಣ್ಮಗಳಿಗೆ ಮದುವೆ ಆಗಿ ಮಕ್ಕಳಾಯಿತು, ಅವಳಿ ಜವಳಿ ಮಕ್ಕಳಾಯಿತು. ಸೊ ಮಗನಿಗೂ ಕೂಡ ಮದುವೆ ಆಗಿದೆ. ಈಗ ಲಾಸ್ಟ್ ಆಗಿರೋದ್ರಿಂದ ಚೆನ್ನಾಗಿ ನಡೀತಾ ಇದೆ. ವ್ಯವಹಾರ ಎಲ್ಲ ಅದ್ಭುತವಾಗಿ ನಡೀತಾ ಇದೆ. ಆದರೆ ಅವನ ತಲೆಯಲ್ಲಿ ಏನು ಬಂತು ಅಂದರೆ, ಗಂಡನ ತಲೆಯಲ್ಲಿ, ಗುರೂಜಿಗೆ ಸುಮ್ಮನೆ ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಓವರ್ ಬಿಲ್ಡಿಂಗಲ್ಲಿ ಒಂದಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಕೇಳಿದೆ, ಕೊಟ್ಟರು. ಸುಮ್ಮನೆ ಲಾಸ್ ಆಗೋಯ್ತು, ಅಷ್ಟು ಕೊಡಬಾರ್ದಾಗಿತ್ತು. ನಾರ್ಮಲಾಗಿ ಕೊಟ್ಟಿದ್ರು, ಹಂಗೆ ಇರೋದು. ಎಲ್ರಿಗೂ ಮಾಡ್ತಾರೆ ಎಷ್ಟೊಂದು ಬಿಲ್ಡಿಂಗ್ಗಳು, ನಾನು ಹಂಗೆ ಮಾಡಿಸ್ಕೋಬೇಕಾಯ್ತು ಅಂತ ಹೇಳಿ ಒಂದು ಮಾತು ಅಂದ. ಹೆಂಡತಿ ಅದನ್ನು ವಾಯ್ಸ್ ಕಳಿಸ್ಬಿಟ್ಟು ನನಗೆ ಕಳಿಸೋದು, ನಮ್ಮ ಯಜಮಾನ್ರು ಹಿಂಗೆ ಅಂಥವ್ರು ಗುರುಗಳೇ, ಏನು ಮಾಡೋದು ಅಂತ. ಅದಕ್ಕೆ ಏನಮ್ಮ ಮಾಡ್ತೀಯಾ, ಭಾಳ ಕೇಳಿ ನನಗೂ ಸಂತೋಷ ಆಯಿತು. ಒಂದು ಕೆಲಸ ಮಾಡು, ನೀವು ಆಲ್ರೆಡಿ ಮನೆಗೆ ಹೋಗಿದ್ದೀರಾ, ಕೊಟ್ಟಿದ್ದೀರಾ, ನಿಮ್ಮ ಯಜಮಾನ್ರನ್ನ ಕರ್ಕೊಂಬ, ಆ ದುಡ್ಡನ್ನು ನಾನು ಪರವಾಗಿಲ್ಲ, ನಾನು ಹಿಂಗೋ ಹೊರಗಡೆ ಅಲ್ಲೋ ಎಲ್ಲ ಅಡ್ಜಸ್ಟ್ ಮಾಡಿ ಸಾಲ ಮಾಡೋದ್ರೂ ಸರಿ ವಾಪಸ್ ಕೊಟ್ಬಿಡ್ತೀನಿ. ಈ ರೀತಿ ಅನ್ನಿಸ್ಕೊಂಡು ನಾನು ಇರೋದಕ್ಕೆ ಸಾಧ್ಯವಿಲ್ಲ. ನಂದೊಂದು ಕೆಲವೊಂದು ನಿಯಮಗಳಿದೆ. ಸೊ ಗ್ಯಾರಂಟೆಡ್, ನಾನು ಬೇರೆ ಯಾರು ಎಲ್ಲ ಗುರುಗಳು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ಕೊಟ್ಟೇ ಕೊಡ್ತೀನಿ. 100% ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ ನೀವು ನನಗೆ ಹಿಂಗೆ ಅಂದಿದ್ದು ನನಗೆ ಇಷ್ಟ ಆಗಲಿಲ್ಲ, ಕರ್ಕಮ್ಮ ಕೊಟ್ಬಿಡ್ತೀನಿ ಅಂದ. ಆಮೇಲೆ ಬಂದಾಗ ಹೇಳಿದೆ, ಅವ್ರ ಹೆಂಡತಿ ಮೇಲೆ ಸ್ವಲ್ಪ ಕೋಪಿಸ್ಕೊಂಡ, ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟವಳಲ್ಲ ಅಂತ. ಅವಳ ಮೇಲೆ ಏನು ಕೋಪಿಸ್ಕೊಂಬೇಡಯ್ಯ, ನಿನಗೆ ಪಾಪ ಕಷ್ಟಪಟ್ಟು ಕೊಟ್ಟಿದ್ಯಾ, ಹಂಗಾಗಿ ಏನು ಬೇಸರ ಇಲ್ಲ, ವಾಪಸ್ ಕೊಟ್ಟು. ಇಲ್ಲ ಗುರುಗಳೇ, ಹಂಗೇನಿಲ್ಲ, ಏನೋ ಸಮಸ್ಯೆಗಳಿದ್ದು ಅದನ್ನೆಲ್ಲ ಇದು ಮಾಡಿದ್ದೀರಾ, ಬಟ್ ಎಲ್ಲ ಒಂದು ಕಡೆ ಹಂಗೆ ಅನ್ನಿಸ್ತಲ್ಲ, ಅದಕ್ಕೋಸ್ಕರ ತಗೊಂಬಿಡು ಅಂತೇಳಿ ವಾಪಸ್ ಕೊಟ್ಟೆ. ಈಸ್ಕಂಡ ಯಾವಾಗ ಅಂದರೆ 2021ರಲ್ಲಿ. 3 ವರ್ಷ ತಲೆ ಹಾಕಿಲ್ಲ. 3 ವರ್ಷ ಆದಮೇಲೆ ಮಗಳು ಬಂದ್ಲು. 3 ವರ್ಷದಲ್ಲಿ ಏನೇನಾಗಿದೆ, ಅನಾಹುತಗಳಾಗಿದೆ ಅಂತೇಳಿ ಮಗಳು ಬಂದು ಎಲ್ಲ ನೀಟಾಗಿ ಹೇಳೋದು. ಅದನ್ನು ನಾನು ಹೇಳೋಕ್ಕಾಗೋದಿಲ್ಲ, ಅಂತಂಥ ಜೀವನದಲ್ಲಿ ಘಟನೆಗಳು ನಡೆದೋಗಿದೆ, ಹೇಳಬಾರ್ದು. ಆ ರೀತಿ ಘಟನೆಗಳು ಒಂಥರ ಕೇಳೋದಕ್ಕೆ ಬಹಳ ವಿಕಾರವಾಗಿದೆ. ಅಂದರೆ ಯಾವ ಮನುಷ್ಯ, ಪಾಪ ಅವಳಿಗೆ 2 ಮಕ್ಕಳಾಗಿದೆ, ಅವಳಿ ಜವಳಿ, ಗಂಡ ಇಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟವನೆ. ಅವ್ರು ಇದ್ದಿದ್ದು ಮನೇನೂ ಇಲ್ಲ, ಮನೆ ಮಾರ್ಬಿಟ್ಟವ್ರೆ. ಮಗ ಎಲ್ಲೋ ಫಾರಿನಲ್ಲಿದ್ದ, ಬಂದವನೇ, ಮಗನಿಗೂ ಡಿವೋರ್ಸ್ ಆಗ್ಬಿಟ್ಟೈತೆ. ಅಮ್ಮ ನೇಣ ಹಾಕೊಂಡು ಸತ್ತೋದ್ಲು. ಅಪ್ಪನಿಗೆ ಸೊಂಟದಿಂದ ಕೆಳಗಡೆ ಸ್ವಾಧೀನ ಇಲ್ಲ, ವೀಲ್ ಚೇರಲ್ಲಿ ಓಡಾಡ್ತಾನೆ, ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ಇದು ನಾನು ನಿಮ್ಗೆ ಹೇಳೋವಂಥದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಹೇಳದೇ ಇರೋಂಥವು ಎಷ್ಟೋ ವಿಚಾರಗಳಿದ್ದಾವೆ. ಅದನ್ನೆಲ್ಲ ಮತ್ತೆ ತಿರ್ಗಾ ಬಂದು ಮಗಳಿಗೆ ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ, ಏನು ಮಾಡ್ಬೇಕು, ಏನು ಮುಂದಿನ ದಾರಿ ತೋರಿಸಿ ಅಂತೇಳಿ ಮಗಳು ಬಂದಿರೋದು. ಕಾಯ್ತು ಬಿಡಮ್ಮ, ಆಗಿದ್ದೆಲ್ಲ ಆಗೋಯ್ತು, ವಾಟ್ ಈಸ್ ನೆಕ್ಸ್ಟ್, ಮುಂದೇನು, ಅದನ್ನು ಮಾತ್ರ ನಾನು ಅವ್ರಿಗೆ ಹೇಳಿ ಕಳಿಸಿದ್ದೆ. ಸೊ ಏನು ಕೇಳ್ತಾ ಇದ್ದೀನಿ ಅಂದರೆ, ಯಾವ ಮನುಷ್ಯ ಈ ಮೌಲ್ಯವನ್ನು ತಿಳ್ಕೊಳ್ಳೋದಿಲ್ಲೋ, ಖಂಡಿತವಾಗಲೂ ಅವನು ಬದುಕೋದು ತುಂಬ ದುರ್ಭರವಾಗ್ಬಿಡುತ್ತೆ. ಅವನ ಜೀವನ, ಮೌಲ್ಯ, ಮರಕ್ಕಿಲ್ಲಿ ಬೆಲೆ ಇಲ್ಲ, ಅದು ಬೆಲೆ. ಬೇರಿಗಿದೆಯಲ್ಲ, ಇದು ಮೌಲ್ಯ. ಮರ ಬೆಲೆ, ಬೇರು ಮೌಲ್ಯ. ಆ ಮರ ಬದುಕಿರೋದೇ ಈ ಬೇರಿನಿಂದ, ಅಂದರೆ ಮೌಲ್ಯದಿಂದ ಬೆಲೆ ಆಧಾರಿತವಾಗುತ್ತೆ ಹೊರತು ಖಂಡಿತವಾಗಲೂ ಬೆಲೆಗೂ ಮೌಲ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಈ ಮೌಲ್ಯಕ್ಕೆ ಆದ್ಯತೆ ಮಾನ್ಯತೆ ಕೊಡ್ತಾರೆ, ಅವರು ಖಂಡಿತವಾಗಲೂ ವ್ಯಾಪಾರದಲ್ಲೂ ಅಭಿವೃದ್ಧಿ ಸಮೃದ್ಧಿ ಹೊಂದುತ್ತಾರೆ, ಜೀವನದಲ್ಲೂ ಕೂಡ ಅತ್ಯದ್ಭುತವಾಗಿರ್ತಾರೆ. ಯಾವಾಗ ನಾವು ಸ್ಥಾನಮಾನಕ್ಕೆ ಬೆಲೆ ಕೊಡೋದಿಲ್ವೋ, ಬೆಲೆನೇ ಕೊಡಲ್ಲ, ಇನ್ನು ಮೌಲ್ಯ ಎಲ್ಲಿಂದ ಕೊಡ್ತೀವಿ? ಹೋಗ್ಲಿ, ಮೌಲ್ಯ ಅಂದ್ರೆ ಏನು? ಈಗ ನಾನು ಹೇಳಿದೆ, ಕ್ಲಾಸ್ ಮಾಡ್ತಾ ಇದ್ದೀನಿ, ಇಲ್ಲೊಂದಷ್ಟು ವಿಚಾರಗಳು ಸಿಗ್ತವೆ. ಇದಕ್ಕೆ ಎಷ್ಟು ಬೆಲೆ ಕಟ್ತೀರಾ? ಎಷ್ಟು ಕಟ್ಟಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ಏನು ಕಟ್ತೀರಾ ಬೆಲೆ ಕೊಟ್ಟರೆ? ನೀವೇ ಕೊಡಿ ಆಯ್ತು, ಏನೋ ಗುರುದಕ್ಷಿಣೆ ಕೊಡಿ ಅಂದ್ರೆ ಎಷ್ಟು ಕೊಡ್ಬೋದು? 100 ರೂಪಾಯಿ ಕೊಡ್ತೀರಾ, 500 ರೂಪಾಯಿ ಕೊಡ್ತೀರಾ, ಇಲ್ಲ 1000 ರೂಪಾಯಿ ಕೊಡ್ತೀರಾ? ನಾನು ಹೇಳೋವಂಥ ವಿಚಾರಗಳು ಈ ಜನ್ಮಕ್ಕಲ್ಲ, ಜನ್ಮಾಂತರಕ್ಕೂ ಉಪಯೋಗಕ್ಕೆ ಬರ್ತವೆ. ಇದರಲ್ಲಿ ಯಾವುದು ಜೊಳ್ಳಿಲ್ಲ, ಎಲ್ಲ ಶಾಶ್ವತವಾಗಿರುವಂತಹ ಪರಮಜ್ಞಾನ. ಅಂದರೆ ಇದನ್ನು ನಾನು ನಿಸರ್ಗ ಜ್ಞಾನ ಅಂತ ಕರಿತೀನಿ. ನಮಗೆ ಏನು ಗೊತ್ತಿಲ್ಲ. ಲಾಸ್ಟ್ ಟೈಮು ಹೇಳಿದ್ದೆ, ಈ ಸಲನೂ ಹೇಳ್ತೀನಿ. ನೋಡಿ, ನಾವು ಎಷ್ಟೇ ದುಡಿಲಿ, ಮನುಷ್ಯ
ಈ ದಿನನಿತ್ಯದ ಖರ್ಚು ವೆಚ್ಚಗಳು ಬಿಟ್ಬಿಡಿ, ನೀಡ್ಸ್ ಅಂತಾರೆ ಅದಕ್ಕೆ. ಅಂದರೆ ನೀಡ್ಸ್ ಅಂದ್ರೆ ಏನು? ಬಾಡಿಗೆ ಕಟ್ಟಿದ್ರಿ ವಾಪಸ್ ಬರಲ್ಲ, ಪೆಟ್ರೋಲ್ ಹಾಕ್ಸಿದ್ರಿ ರೀಚಾರ್ಜ್ ಮಾಡಿಸಿದ್ರಿ ವಾಪಸ್ ಬರಲ್ಲ, ಸ್ಕೂಲ್ ಫೀಸ್ ಕಟ್ಟಿದ್ರಿ ರೇಷನ್ ತಗೊಂಡ್ರಿ ವಾಪಸ್ ಬರಲ್ಲ, ಇದೆಲ್ಲ ಹೋಯ್ತದು, ವಾಪಸ್ ಬರಲ್ಲ. ಯಾವ್ದ್ಯಾವ್ದು ವಾಪಸ್ ಬರೋದಿಲ್ಲ, ಖರ್ಚಾಗ್ತವೆ, ಇದೆಲ್ಲ ನೀಡ್ಸ್ ಅಂತ ಕರೀತಾರೆ. ಇನ್ನು ವಾಂಟ್ಸ್ ಅಂತ ಇರ್ತದೆ, ಆ ಅವಶ್ಯಕತೆಗೆ ತಕ್ಕಂಗೆ. ಈಗ ಈ ಜುಬ್ಬ ಒಂದು 500 ರೂಪಾಯಿ, ನಾನು ಒಂದು 5,000 ರೂಪಾಯಿ ಜುಬ್ಬ ಬೇಕಾದ್ರೆ ಹಾಕ್ಬೋದು, ಇದು ವಾಂಟ್ಸ್. 500 ರೂಪಾಯಿದೆ ಸಾಕು, ಇದು ನೀಡ್ಸ್ ಇದು. ಬಟ್ ವಾಂಟ್ಸ್ಗೆ ನಾವು 5,000 ರೂಪಾಯಿ ಜುಬ್ಬವನ್ನು ಬೇಕಾದರೂ ಹಾಕ್ಕೊಳ್ಬೋದು. ಅದೇ ರೀತಿ ನೀಡ್ಸ್ ಆ್ಯಂಡ್ ವಾಂಟ್ಗಳಿಗೆ ಖರ್ಚಾಗ್ತಾ ಇರ್ತದೆ. ಇದನ್ನು ಬಿಟ್ಟು ನೀವೇನಾದರೂ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಕೆಲವೊಂದು ಏನೋ ವಸ್ತುಗಳನ್ನು ತಗೊಳ್ತೀನಿ ಅಂತಂದರೆ 1,000ದಿಂದ 10,000 ರೂಪಾಯಿ ಖರ್ಚು ಮಾಡೋದಕ್ಕೆ 365 ದಿವಸಗಳಿದ್ದಾವೆ. ಯಾವಾಗ ಬೇಕಾದ್ರೂ ತಗೊಳ್ಳಿ, 10,000 ರೂಪಾಯಿ ಖರ್ಚು ಮಾಡೋದಕ್ಕೆ ಏನೂ ಅಭ್ಯಂತರ ಇಲ್ಲ. ನೀವೇನಾದರೂ 10,000ದಿಂದ 1,00,000 ಖರ್ಚು ಮಾಡ್ತೀನಿ ಅಂದಾಗ ಕೇವಲ ನಿಮಗೆ 120 ದಿನಗಳು ಮಾತ್ರನೇ ಇರೋದು. 365 ದಿನದಲ್ಲಿ 120 ದಿನನ ನೀವು ಫಿಲ್ಟರ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾನು ಎಕ್ಸ್ಪರ್ಟ್, ನಾನು ಸ್ಪೆಷಲಿಸ್ಟು, ನನಗೆ ಗೊತ್ತಿದೆ ನೀವು ಯಾವಾಗ ಯಾವಾಗ ಮಾಡಬೇಕು, ಏನು ಮಾಡಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ. ಈಗ ಅವನಿಗೆ ಹೇಳಿದೆ, ನಿನಗೆ ಮನೆ ಕಟ್ಟೋದಕ್ಕೆ ಸೂಕ್ತವಾದ ಸಮಯ 2027. ಇಲ್ಲ ಅವನು ಇವಾಗಲೇ ಕಟ್ತೀನಿ ಅಂತ ಕಟ್ಟಿದ, ಅರ್ಧಂಬರ್ಧ ನಿಂತ, ಅದು ಮಾರ್ಬಿಟ್ಟ, ಅದು ಸೆಟ್ ಆಗಲಿಲ್ಲ. ಅವನು ಸುಮ್ಮನೆ ನನ್ನ ಹತ್ರ ಅಣ್ಣ ತಂಗಿ ಇಬ್ಬರು ಬಂದು ಏನೋ ಹೇಳ್ತಾವ್ರು, ಅದನ್ನು ಮಾರ್ಬಿಟ್ಟು ಈಗ ಬೇರೆ ಏನೋ ಮಾಡ್ತಾವನು. ಸೊ ಚಾಲೆಂಜ್ ಕಟ್ಟಿದ ಮೇಲೂ ಕೂಡ ಅವನು ಬರಲಿಲ್ಲ ಅಂದರೆ ಯಾಕೆ? ಸೊ ಆ ರೀತಿ ಸೂಕ್ತವಾದ ಸಮಯ ಅಲ್ಲ. ಆದ್ದರಿಂದ ನಿಮಗೇನಾದರೂ 1,00,000 ರೂಪಾಯಿ ಒಳಗಡೆ ಇದ್ದರೆ 120 ದಿವಸ. ಅದೇ ಏನಾದರೂ 1,00,000ದಿಂದ 10,00,000 ಖರ್ಚು ಮಾಡಬೇಕು ಅಂದರೆ ಕೇವಲ 48 ದಿವಸ. 365 ದಿವಸದಲ್ಲಿ ನೀವು 45 ದಿವಸನ ಸ್ಪೆಸಿಫಿಕ್ ಆಗಿ ಅದನ್ನು ಸಪ್ರೇಟ್ ಮಾಡಿ ಆ ದಿವಸದಲ್ಲಿ ನೀವು ಮಾಡಬೇಕಾಗತ್ತೆ. ಇನ್ನು ಅದಕ್ಕಿಂತನೂ ನಾವೇನಾದರೂ 1 ಕೋಟಿವರೆಗೂ ಖರ್ಚು ಮಾಡ್ತೀನಿ ಅಂತಂದರೆ ಅದನ್ನು ನೀವು EMI ತಗೊಳ್ಳಿ ಅಥವಾ ಯಾವುದೇ ಲೋನ್ ತಗೊಳ್ಳಿ, ಸಾಲ ತಗೊಳ್ಳಿ, ಅದು ಇಂಪಾರ್ಟೆಂಟ್ ಅಲ್ಲ. ಆ ವ್ಯಾಲ್ಯೂ, ಅಷ್ಟು ವ್ಯಾಲ್ಯೂ ನೀವೇನಾದರೂ ಖರ್ಚು ಮಾಡ್ತೀನಿ ಅಂದರೆ ನಿಮಗಿರೋದು ಕೇವಲ 18 ದಿನ ಮಾತ್ರ. 15ರಿಂದ 18 ದಿನ. ಈ 365 ದಿವಸದಲ್ಲಿ ಇದನ್ನೆಲ್ಲ ಫಿಲ್ಟರ್ ಮಾಡಬೇಕು. ಯಾವಾಗ ಇದು ಫಿಲ್ಟರ್ ಆಗುತ್ತೆ ಇದನ್ನು ಸೂಕ್ತ ಸಮಯ ಅಂತಾರೆ. ಆ ಸೂಕ್ತವಾದ ಸಮಯದಿಂದ ನೆಕ್ಸ್ಟ್ ನಿಮಗೆ ಅದು ಬೆಳೆಸುತ್ತೆ. ಬೆಳೆಸಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಉಳಿಸುತ್ತೆ, ಅಳಿಸಲ್ಲ. ಆದರೆ ನೀವು ನಾನು ನೋಡ್ದಂಗೆ, ನನ್ನ ಅನ್ಬೋದು, ನೀವು ನೋಡಿರ್ತೀರ, ಒಂದು ವರ್ಷಕ್ಕೆ 1000 ಕಂಪ್ನಿಗಳು ಬರ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಕಡೆಯಲ್ಲಿ ಉಳಿಯೋದು 40-50, ಹೆಚ್ಚಂದ್ರೆ ಒಂದು 100 ಜನ ಉಳಿತಾರೆ. 900 ಜನ ಗುಡ್ಕೊಂಡು ಹೋಗ್ಬಿಡ್ತಾರೆ. ವರ್ಷದಲ್ಲಿ ಖಾಲಿ ಆದವರಷ್ಟು, 6 ತಿಂಗಳಲ್ಲಿ ಖಾಲಿ ಆದವರಷ್ಟು, 3 ತಿಂಗಳಲ್ಲಿ ಖಾಲಿ ಆದವರಷ್ಟು, ಹೆಂಗೋ ಕಷ್ಟಪಟ್ಟು ಗುಡುಗಿಸ್ಕೊಂಡು ಹೋಗೋರು ಒಂದಷ್ಟು ಜನ. ಅದರಲ್ಲಿ ಮನೆ ಕಟ್ತಾರೆ. ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ನೋಡಿ, 100 ಮನೆ ನಿರ್ಮಾಣ ಆದರೆ 30 ಮನೆಗಳು ಕಂಪ್ಲೀಟ್ ಆಗೋದೇ ಇಲ್ಲ. ಇದು ಕೇವಲ ಮಿಡ್ಲ್ ಕ್ಲಾಸು ಬಡವರು ಅಂತಲ್ಲ, ದೊಡ್ಡ ದೊಡ್ಡವ್ರ ಕತೆಗಳು ಅಷ್ಟೇ. ದೊಡ್ಡ ದೊಡ್ಡವ್ರ ಬಿಲ್ಡಿಂಗ್ಗಳು ಕಟ್ಬಿಟ್ಟು ಹಂಗಂಗೆ ಬಿಟ್ಬಿಡ್ತಾರೆ, ಅದು ಕಂಪ್ಲೀಟ್ ಆಗಲ್ಲ. ಯಾಕೆ? 30% ನಿಂತೋಗ್ಬಿಡ್ತದೆ. ಇನ್ನು ಮನೆ ಕಟ್ಟಿರೋದು 70%. 70%ಅಲ್ಲಿ ಅಗೈನ್ ಮತ್ತೆ 50% ಅಷ್ಟು ಮನೆನ ಆಮೇಲೆ ಮಾರ್ಬಿಡ್ತಾರೆ. ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಬಿಟ್ಬಿಡ್ತಾರೆ. ಅದೇನೋ ಜಗಳಗಳು, ಯಾರೋ ಸತ್ರು, ಅದಕ್ಕೋಸ್ಕರ ಮನೆ ಮಾರಿದ್ರು. ಅಂದರೆ ನಿಜವಾಗಲೂ ಈ 100ರಲ್ಲಿ 3 ಭಾಗ ಮಾಡಿದ್ರೆ 1 ಭಾಗದಲ್ಲಿ ಮಾತ್ರ ಅವರು ಮನೆ ಕಟ್ಟಿ ಅಲ್ಲಿ ಇರೋದಕ್ಕೆ ಸಾಧ್ಯ. ಇನ್ನು 2 ಭಾಗ ಇದೆಯಲ್ಲ, ಅಂದರೆ ಹೆಚ್ಚು ಕಡಿಮೆ 66% ಖಂಡಿತವಾಗ್ಲಿ ಇರೋದಿಲ್ಲ. ಅದರಲ್ಲಿ ಇಮಿಡಿಯೇಟಾಗಿ ಮನೆ ಕಟ್ಟಕ್ಕೆ ಸಾಧ್ಯವೇ ಆಗೋದಿಲ್ಲ. ಇವ್ರು 33% ಕಟ್ಟಿದ ಮೇಲೆ ಮನೇಲಿ ಇರಲ್ಲ, ಇವ್ರು 33%. ಯಾತಕ್ಕೋಸ್ಕರ ಅಂದರೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಇದು 1,000ದಿಂದ 10,000 ಮಾಡೋಕ್ಕೆ 365, 10,000ದಿಂದ 1,00,000 ಖರ್ಚು ಮಾಡೋಕ್ಕೆ 120 ದಿವಸ, 10 ಲಕ್ಷವರೆಗೂ ಖರ್ಚು ಮಾಡೋದಕ್ಕೆ ಕೇವಲ ನಮಗೆ 48 ದಿವಸ. ಏನಾದರೂ 1 ಕೋಟಿ ಹತ್ತತ್ರ ಇದ್ದರೆ 10 ಲಕ್ಷದಿಂದ ಅದು 15ರಿಂದ 18 ದಿನ ಮಾತ್ರ. ಅದು ನಿಮಗೆ ಯಾವುದು ಸೂಟ್ ಆಗುತ್ತೆ, ಇದನ್ನು ನೀವೇ ಹೇಗೆ ಕಳ್ಕೊಂಡು. ಈಗ ನಾನು ನಿಮಗೆ ಫಾರ್ಮುಲಾ ಕೊಟ್ಟಿದ್ದೀನಿ, ಬಟ್ ಆ ಫಾರ್ಮುಲಾ ಒಂದಿದ್ರೆ ಸಾಲಲ್ಲ. ಅದಕ್ಕೆ ಸ್ಟ್ರಾಟಜಿ ಬೇಕು, ಸೀಕ್ರೆಟ್ ಬೇಕು, ಅದಕ್ಕೆ ಯುಕ್ತಿ ಬೇಕು. ಯುಕ್ತಿಗೆ ಸರಿಯಾದ ವರ್ಡ್ ನನಗೆ ಇದುವರೆಗೂ ಇಂಗ್ಲೀಷಲ್ಲಿ ಸಿಕ್ಕಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೃಜನಾತ್ಮಕತೆ ಅನ್ನೋ ವರ್ಡ್ಗೂ ಕೂಡ ನನಗೆ ಇಂಗ್ಲೀಷಲ್ಲಿ ಸಿಕ್ಕಿಲ್ಲ. ಯಾರಿಗೆ ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡ್ಬೋದು. ಸೊ ಈಗ ಇದನ್ನು ಹೆಂಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಇದು ಮಾಡೋಕ್ಕಾಗೋದಿಲ್ಲ. ರೀಸನ್ ಏನು ಅಂದರೆ ಇದು ಸೂಕ್ಷ್ಮ ವಿದ್ಯೆಗಳು. ಇದರಲ್ಲಿ 2 ವಿದ್ಯೆ ಇದೆ, ಸ್ಥೂಲ ಮತ್ತು ಸೂಕ್ಷ್ಮ. ನನ್ನ ಗುರುಗಳು ನನಗೆ 2003ನೇ ಇಸ್ವಿ 3ನೇ ತಾರೀಕು ಮೇ ತಿಂಗಳಲ್ಲಿ ಸಿಕ್ಕಿದ್ದು.
ಅವತ್ತು ನಾನು ಬರ್ತಡೇಯನ್ನು ಆಚರಿಸ್ಕೊಳ್ತಾನೆ ವಿಶೇಷವಾಗಿ. ನನ್ನ ಬರ್ತಡೇ ಹುಟ್ಟಿದ್ದು ಯಾವಾಗಲೋ, ಬಟ್ ನಾನು ಆಚರಿಸ್ಕೊಳ್ಳೋದು ಆ ದಿವಸ. ಏಕೆಂದರೆ ಗುರುಗಳ ನನ್ನ ಮೊದಲ ಭೇಟಿ. ಆದ್ದರಿಂದ ನನಗದು ವಿಶೇಷವಾದ ದಿನ. ಸೊ ಈ ದಿನದಿಂದ ಇಲ್ಲಿವರೆಗೂ ಅಂದರೆ ಅವರು ಇರೋವರೆಗೂ 108 ಸ್ಥೂಲ ಸೂಕ್ಷ್ಮ ಎರಡೂ ವಿದ್ಯೆಗಳನ್ನು ಹೇಳ್ಕೊಟ್ಟಿರೋದ್ರಿಂದ ಈ ವಿದ್ಯೆಗಳಲ್ಲಿ ಮೂಲವಾಗಿ ಇದೆಲ್ಲವೂ ಕೂಡ ಬರ್ತದೆ. ಒಂದೊಂದೇ ಯಾರ್ಯಾರಿಗೆ ಯಾವಾಗ ಸೂಕ್ತವಾದ ಸಮಯ. ಆ ಸಮಯದಲ್ಲಿ ಅವರು ಮಾಡಿದ್ರೆ ಅವರು ಬೆಳಿತಾರ ಅಥವಾ ಉಳಿತಾರ, ಇಲ್ಲ ಅಳಿತಾರ. ನೀವು ಇದು ಖರ್ಚು ವೆಚ್ಚಗಳು ಮನೆ ಕಟ್ಟಕ್ಕಿರ್ಬೋದು, ಎಜುಕೇಶನ್ಗಿರ್ಬೋದು, ಏನೋ ಒಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವುದೋ ಐಫೋನ್ ತಗೋತಾರೆ ಮಕ್ಕಳಿಗೆಲ್ಲ, 1-1.5 ಲಕ್ಷ ಐಫೋನು. ಕೆಲವೊಂದು ಬಿದ್ದೋಗ್ಬಿಡ್ತದೆ, ಏನೋ ಇನ್ಶೂರೆನ್ಸ್ ಮಾಡಿಸ್ತಾರಂತೆ, ಅದನ್ನು ಮಾಡಿಸಿದ್ರು ಕೂಡ ಕಳೆದೋಗ್ಬಿಡ್ತವೆ, ಬಿದ್ದೋಗ್ಬಿಡ್ತವೆ, ಅದು ಉಪಯೋಗ ಬರಲ್ಲ. ಯಾಕೆ ಹಿಂಗೆ? ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಖರ್ಚು ಮಾಡ್ತಾ ಇರ್ತಾರೆ. ಆದ್ರಿಂದ ಇದೆಲ್ಲವೂ ಕೂಡ ನಾನು ಏನೇನು ಹೇಳ್ತಾ ಇದ್ದೀನಿ ನಿಮಗೂ ಅನುಭವಕ್ಕೆ ಬಂದಿರ್ತದೆ. ನೀವು ಎಷ್ಟೋ ಬಿಸ್ನೆಸ್ ಮಾಡಿರ್ತೀರಾ, ಎಷ್ಟೋ ದುಡ್ಡನ್ನು ಕಳ್ಕೊಂಡಿರ್ತೀರಾ. ನಾನು ತಿಳಿದಂಗೆ ನಾನು ಒಬ್ಬರು ಇಬ್ಬರದು ಲೆಕ್ಕ ಹಾಕಿ ಹೇಳ್ತಾ ಇಲ್ಲ, ಸಾಕಷ್ಟು ಜನದ ಹೇಳಿದ್ದೀನಿ. ನೀವು ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಒಂದು 50,000 ದುಡಿತಾನೆ ಅಂತ ಇಟ್ಕೊಳ್ಳಿ, ವರ್ಷಕ್ಕೆ ಒಂದು 6 ಲಕ್ಷ ರೂಪಾಯಿ ದುಡಿತಾನೆ. 6 ಲಕ್ಷ ರೂಪಾಯಿಲಿ ನೀವು ಕರೆಕ್ಟಾಗಿ ಅದನ್ನೆಲ್ಲ ಕೌಂಟ್ ಮಾಡಿ ನೋಡಿ. ಊಟ, ಬಟ್ಟೆ, ಸೂರು ಇದಕ್ಕೆ ಬಿಟ್ಟು ಬಾಕಿ ಎಕ್ಸ್ಟ್ರಾ ಖರ್ಚುಗಳು ಏನಿರುತ್ತಲ್ಲ, ಇದು ನನ್ನ ಅನುಭವದ ಪ್ರಕಾರ ಒಂದು 40-60% ವೇಸ್ಟೇಜ್ ಖರ್ಚುಗಳಾಗಿರ್ತದೆ. ಅಂದ್ರೆ ಅದು ನಿಮಗೆ ಉಪಯೋಗಕ್ಕೆ ಬಂದಿರಲ್ಲ, ಸುಮ್ಮನೆ ಜೀವನದಲ್ಲಿ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದಾಗ ಏನಾಗುತ್ತೆ, ಆ ವ್ಯರ್ಥ ಖರ್ಚುಗಳನ್ನು ನಾನು ನಿಮಗೆ ಸೂಕ್ತವಾದದನ್ನು ಮಾಡಬೇಕು. ಆಲ್ರೆಡಿ ಒಂದು ಕತೆ ಹೇಳಿದ್ದೀನಿ, ಕತೆ ಅಲ್ಲ ನೈಜ ಘಟನೆ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಹೊಸಬ್ರೆಲ್ಲ ಒಂದಷ್ಟು ಜನ ಬಂದಿರ್ತಾರೆ. ಆದ್ರಿಂದ ಸೊ ಯಾರಿಗೋ ಒಬ್ಬ ವ್ಯಕ್ತಿ 13 ವರ್ಷ ಆಗಿದೆ, ಮಕ್ಕಳಿಲ್ಲ. ಅಲ್ಲಿರೋರು ಪೂಜಾರರು, ಅರ್ಚಕರು, ಪಂಚಾಂಗ ಅವು ಇವು ನೋಡೋರು, ಜ್ಯೋತಿಷ್ಯ ಬೋರ್ಡ್ಗಳು ಇಟ್ಕೊಂಡಿರ್ತಾರೆ ಮೇನ್ ರೋಡಲ್ಲಿ. ಸೊ ಅಂಥವ್ರನ್ನೆಲ್ಲ ಕೇಳಿ, ಆಯಪ್ಪ ಏನಪ್ಪ ಮಕ್ಕಳಾಗೋದಕ್ಕೆ ಏನು ಮಾಡಬೇಕು, ಇಂಥ ಪೂಜೆ ಮಾಡಿಸಿ, ಹಂಗೆ ಮಾಡಿಸಿ, ಹಿಂಗೆ ಮಾಡಿಸಿ ಎಲ್ಲ ಮಾಡಿಸಿದ್ರು. ಯಾರೋ ಹೇಳಿದ್ರು ಅನಾಥ ಮಕ್ಕಳಿಗೆಲ್ಲ ಊಟ ಕೊಡಿ, ಬಟ್ಟೆ ಕೊಡಿ ಅಂತ ಹೇಳಿದ್ರು. ಹಂಗಾಗಿ ಅನಾಥ ಮಕ್ಕಳಿಗೆಲ್ಲ ಕೊಟ್ಕೊಂಬತ್ತವನೆ, ಸುಮಾರು 7 ವರ್ಷದಿಂದ ಕೊಟ್ಟವನೆ. ಬಟ್ ಏನು ಕಾಣಿಸ್ಲಿಲ್ಲ, ಅದರಿಂದ ಫಲಿತಾಂಶ ಸಿಗಲಿಲ್ಲ. ಯಾವುದೋ ಅನಾಥಾಶ್ರಮಕ್ಕೆ ಹೋದಾಗ ನನ್ನ ಹೆಸರು ಹೇಳಿದ್ರು, ಕಳಿಸಿದ್ರು. ನಾನೆಲ್ಲ ನೋಡ್ಬಿಟ್ಟು, ನೋಡಿ ನೀವೇನು ಮಾಡ್ತಾ ಇದ್ದೀರ ಭಾಳ ಒಳ್ಳೆಯದು, ದಾನ ಧರ್ಮ ಮಾಡೋದು ಪುಣ್ಯ ಕೆಲಸ, ಬಟ್ ಅದು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ, ಸಮಾಧಾನ ಕೊಡುತ್ತೆ. ಇಷ್ಟು ಮಾಡ್ಕೊಳ್ಳಿ. ಏನು ಮಾಡಬೇಕು? ಸೊ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಸಂತೃಪ್ತವಾಗದು ಊಟ ಹಾಕಬೇಕು, ಅದು ಹೊಟ್ಟೆ ತುಂಬಬೇಕು ಸಂತೃಪ್ತವಾಗಿ. ಅದು ನಿಮಗೆ ಆಶೀರ್ವಾದ ಮಾಡಿದಾಗ ನಿಮಗೆ ಮಕ್ಕಳಾಗ್ತವೆ, ಇಲ್ಲಾಂದ್ರೆ ಇಲ್ಲ. ಒಂದು. ಎರಡನೇದು ನಿಸರ್ಗ ಸೇವೆ. ನೀವು ವರ್ಷದಲ್ಲಿ 1080 ಗಿಡಗಳನ್ನು ನೆಡಬೇಕು. ಅದು ಯಾವ್ಯಾವ ಥರ ಗಿಡ ಅಂತೇಳಿ ಒಂದು 12 ಥರ ಗಿಡಗಳನ್ನೆಲ್ಲ ಬರ್ಕೊಟ್ಟೆ, ಇದನ್ನೆಲ್ಲ ನೆಡ್ಕೊಂಡು ಬನ್ನಿ ಅಂತ. 764ನೇ ಗಿಡ ನೆಡಬೇಕಾದ್ರೆ ಮನೆಯಿಂದ ಫೋನು, ನಾನು ಕನ್ಸ್ಯೂವ್ ಆಗಿದ್ದೀನಿ ಅಂತ. ಈಗ ಮಕ್ಕಳಾಯಿತು, ಆ ಮಗುಗೆ ಆಲ್ರೆಡಿ 12 ವರ್ಷ. ಸೊ ಈಗಲೂ ಕೂಡ ಪಾಪ ಮಾಡ್ತಾನೆ ಅವರೇ. ಅನಾಥ ಮಕ್ಕಳಿಗೂ ಕೊಡ್ತಾರೆ ಊಟ, ಬಟ್ಟೆ, ಪ್ರಾಣಿ ಪಕ್ಷಿಗಳಿಗೂ ಮಾಡ್ತಾರೆ, ಗಿಡನೂ ನೆಡ್ತಾವ್ರೆ. ಒಂದು 3-4 ವರ್ಷದವರೆಗೂ ಅಪ್ಪ ಅಮ್ಮ ನೆಟ್ಟರು, ಈಗ ಮಗನೇ ನೆಡ್ತಾವನೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸೂಕ್ತವಾದ ಪರಿಹಾರ, ಸೂಕ್ತವಾದದ್ದು. ಅವ್ರು ಮುಂಚೆ ಏನು ಮಾಡ್ತಾ ಇದ್ರಲ್ಲ ಅದು ಕೆಟ್ಟದಲ್ಲ, ಬಹಳ ಒಳ್ಳೆಯದೇ. ದಾನ ಧರ್ಮ ಬಹಳ ಒಳ್ಳೆಯದು. ಬಟ್ ಅದರಿಂದ ಸಮಾಧಾನ ಸಿಗುತ್ತೆ, ಅದು ಪರಿಹಾರ ಸಿಗೋದಿಲ್ಲ. ಸಮಾಧಾನ ಬೇರೆ, ಪರಿಹಾರ ಬೇರೆ. ಹೇಗೆ ಬೆಲೆ ಮತ್ತು ಮೌಲ್ಯ ಅಂತ ಹೇಳಿದ್ನೋ ಆ ರೀತಿ ಅವ್ರು ಏನು ಮಾಡ್ತಾರೋ ಅದೆಲ್ಲ ಬೆಲೆ. ಒಟ್ಟು ಮೌಲ್ಯಕ್ಕೆ ಆದ್ಯತೆ ಮಾನ್ಯತೆ ಕೊಟ್ಟರೆ ಅದಕ್ಕೆ ಫಲಿತಾಂಶ ಸಿಗುತ್ತೆ. ನಾನು ಮೌಲ್ಯಕ್ಕೆ ಆದ್ಯತೆ ಮಾನ್ಯತೆ ಕೊಟ್ಟೆ, ಅವ್ರಿಗೇನು ಮಾಡಬೇಕು ಅಂತ ಹೇಳಿಕೊಟ್ಟೆ, ಅದು ರಿಸಲ್ಟ್ ಸಿಕ್ತು. ಸೊ ಅದೇ ರೀತಿ ನಿಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಏನು, ಆ ಸೂಕ್ತವಾದ ಸಮಯ ಬಂದಾಗ ಮಾತ್ರ ಸೂಕ್ತವಾದ ಪರಿಹಾರ ಸಿಗೋದಕ್ಕೆ ಸಾಧ್ಯ. ಅಕಸ್ಮಾತ್ ಸಮಯ ಬಂದಿಲ್ಲ ಅಂದರೆ ಸೂಕ್ತವಾಗಿ ನಮಗೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆಗಳು ಏನಿದೆ. ಈಗ ಅವನು, ನಾ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಒಟ್ಟಲ್ಲಿ ಆ ವ್ಯಕ್ತಿ 37 ವರ್ಷ, 32 ವರ್ಷ ಅವನಿಗೆ, ಇನ್ನೂ ಮದುವೆ ಆಗಿಲ್ಲ. ಈಗ ಆತ ಬಂದ 2014ರಲ್ಲೇ ನಾನು ಮನೆ ಕಟ್ಟಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಅದಕ್ಕೂ ಪರ್ಯಾಯ ವ್ಯವಸ್ಥೆ ಇದೆ. ಬಟ್ ಅದಕ್ಕೆ ಖರ್ಚು ವೆಚ್ಚಗಳು ಹೆಚ್ಚಾಗ್ತವೆ. ನಾನು ಖರ್ಚು ವೆಚ್ಚಗಳಿಗೆ ಹೆಚ್ಚಾಗೋದಕ್ಕೆ ಆದ್ಯತೆ ಮಾನ್ಯತೆ ಕೊಡೋದಿಲ್ಲ. ಮೊದಲು ಸರಿಯಾದ ಮಾರ್ಗ, ಸೂಕ್ತವಾದ ಮಾರ್ಗ ಯಾವುದು, ನಿಸರ್ಗದತ್ತವಾಗಿ ಅವನಿಗೆ ಪೂರ್ವಾಪರಗಳನ್ನೆಲ್ಲ ತಿಳಿದ ನಂತರ ಅವನಿಗೆ ಕರೆಕ್ಟಾಗಿರುವಂಥದ್ದು 2027ನೇ ಇಸ್ವಿ.
ಬಟ್ ಇಲ್ಲ ನಾನು ಈಗಲೇ ಕಟ್ತೀನಿ ಅಂತ ಕಟ್ದ ಲಾಸ್ ಮಾಡ್ಕೊಂಡ. ದುಡ್ಡೇನೋ ಮಾರಿದ್ರೆ ದುಡ್ಡು ಬರ್ತದೆ ಇಲ್ಲ ಅಂತಲ್ಲ, ಬಟ್ ಈಗ ಅವನಿಗೆ ಒಂದು 7 ತಿಂಗಳು 8 ತಿಂಗಳು ಅಲ್ಲಿ ಇನ್ವೆಸ್ಟ್ ಮಾಡೋನು ಕೆಲಸ ಮಾಡದಿರ ಬಿಸ್ನೆಸ್ ಬಿಟ್ಬಿಟ್ಟು, ಈಗ ಅದೆಲ್ಲ ವೇಸ್ಟೇ ತಾನೆ. ಸೊ ಆದ್ರಿಂದ ಈಗಲೇ ಮಾಡ್ಬೇಕಂದ್ರೆ ಅದಕ್ಕೂ ಇದೆ, ಬಟ್ ಅದು ಬೇರೆ ರೂಪದಲ್ಲಿ ರಿಸಲ್ಟ್ ಕೊಡ್ತದೆ. ಇದು ಸೆಕೆಂಡ್ ಆಪ್ಷನ್. ಯಾವಾಗಲೂ ಜೀವನದಲ್ಲಿ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಈ ಮೂರನ್ನ ಪ್ರತಿಯೊಬ್ಬರು ಮನುಷ್ಯರು ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮನೇಲೆಲ್ಲ ಡಿಸ್ಕಷನ್ ಆಗಿರ್ಬೇಕು. ಪ್ಲಾನ್ ಎ ಇದಾಗಲಿಲ್ಲ ಅಂದರೆ ಏನು ಮಾಡೋದು, ಪ್ಲಾನ್ ಬಿ ಮಾಡೋದು. ಪ್ಲಾನ್ ಬಿನೂ ಆಗಲಿಲ್ಲ ಅಂದರೆ ಏನು ಮಾಡೋದು, ಪ್ಲಾನ್ ಸಿ ಮಾಡೋದು. ಈ ರೀತಿ ಇದ್ದಾಗ ಯಾವಾಗಲೂ ನೀವು ಸೇಫ್ ಝೋನಲ್ಲಿ ಇರ್ತೀರ. 100ಕ್ಕೆ 30 ಭಾಗ ಸೇಫ್ ಝೋನ್ ಅಂತ ಕರೀತಾರೆ, 30 to 70% ಡೇಂಜರ್ ಝೋನ್ ಅಂತ ಕರೀತಾರೆ. ನನ್ನ ಅನುಭವದಲ್ಲಿ 100ಕ್ಕೆ 80ರಿಂದ 85 ಭಾಗ ಸೇಫ್ ಝೋನಲ್ಲೇ ಆಟ ಆಡೋವಂಥವ್ರು. ಡೇಂಜರ್ ಝೋನ್ಗೆ ದಯವಿಟ್ಟು ಹೋಗಬೇಡಿ. ಡೇಂಜರ್ ಝೋನ್ಗೆ ಹೋದರೆ ಬಹಳ ಬಹಳ ಅಪಾಯಕಾರಿ. ಡೇಂಜರ್ ಝೋನ್ ಹೋಗಬೇಡಿ, ಸೇಫ್ ಝೋನಲ್ಲಿ ಆಟ ಆಡಿ. ಹೋಗಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ನಿಮಗೆ ಆ ಯೋಗ್ಯತೆ ಅರ್ಹತೆ ಇರೋದಿಲ್ಲ. ಒಂದು ಉದಾಹರಣೆಗೆ, ಯಾರೊಬ್ಬ ಸಿನಿಮಾ ನಟ, ಅಂದರೆ ಸಿನಿಮಾ ನಟನ ಫ್ಯಾಮಿಲಿ, ಅವರು ಗಂಡ ಹೆಂಡತಿ ಇಬ್ಬರು ಇನ್ನೂ 35-36 ವರ್ಷ, ದುಡ್ಡು ಬರುತ್ತೆ. ಇಬ್ಬರು ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಒಂದಷ್ಟು ಬಾಡಿಗೆ ಅವು ಎಲ್ಲ ಬರ್ತವೆ. ಖರ್ಚು ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅಂದರೆ ಎಷ್ಟೇ ಖರ್ಚು ಮಾಡಿದ್ರು ಮತ್ತೆ ಮತ್ತೆ ತಿಂಗಳು ಸೇರ್ತಾನೆ ಇದೆ. ಅದಕ್ಕೇನು ಮಾಡಿದ್ರು, ಕಡಿಮೆಗೆ ಯಾರಿಗೂ 1-1.5% ಹಂಗೆ ಬಡ್ಡಿಗೆ ದುಡ್ಡು ಕೊಟ್ಟರು. ಎಷ್ಟು ಕೊಟ್ಟರು? ಸುಮಾರು ಒಂದು 3 ಕೋಟಿಯಷ್ಟು ದುಡ್ಡು ಕೊಟ್ಟಿದ್ದಾರೆ. 3 ಕೋಟಿ ಒಟ್ಟಿಗೆ ಅಲ್ಲ, ಒಂದು 20 ಲಕ್ಷ 30 ಲಕ್ಷ ಹಿಂಗೆ. ಒಂದು 6 ತಿಂಗಳು 7 ತಿಂಗಳು ಬಂತು, ಹೆಚ್ಚು ಕಡಿಮೆ 1 ವರ್ಷದವರೆಗೂ ಬಂತು. ಅದಾದಮೇಲೆ 3 ಕೋಟಿನೂ ಲಾಕ್ ಆಗೋಯ್ತು, ವಾಪಸ್ ಕೊಡಲಿಲ್ಲ. ಎಲ್ಲೋ ಒಂದು ಜಗಳ ಮಾಡಿದ್ದಕ್ಕೆ ಒಂದು 20 ಲಕ್ಷ ಬಂತೆ ಹೊರತು 3 ಕೋಟಿ, ಇನ್ನೂ 2 ಕೋಟಿ 80 ಲಕ್ಷ ದುಡ್ಡು ಬಂದಿಲ್ಲ. ಯಾಕೆ ಹಿಂಗಾಯಿತು? ಈಗ ಗಂಡ ಹೆಂಡತಿ ಬಂದು ಅದನ್ನು ಹೆಂಗೆ ಗುರುಜಿ ವಾಪಸ್ ತಗೊಳ್ಳೋದು? ವಾಪಸ್ ತಗೊಳಕ್ಕಾಗಲ್ಲ. ನಾನು ಇರೋದನ್ನು ಹೇಳ್ಬಿಡ್ತೀನಿ. ಈ 3 ಕೋಟಿಲಿ ನಿಮಗೆ ಏನಾದರೂ ಸ್ವಲ್ಪ ಕಾನೂನಿನ ಸಹಾಯ ತಗೊಂಡ್ರೆ, ಅಂದರೆ ಅವ್ರಿಗೇನೋ ಕಂಪ್ಲೇಂಟ್ ಕೊಟ್ಟು ಹಂಗೋ ಹಿಂಗೋ ಮಾಡಿ ಏನೋ ಎದುರಿಸಿ ಬೆದರಿಸಿದ್ರೆ 1 ಕೋಟಿಯಷ್ಟು ರಿಟರ್ನ್ ಬರ್ತದೆ. ಇನ್ನು 2 ಕೋಟಿ ದುಡ್ಡು ಬರೋದಿಲ್ಲ ನಿಮಗೆ. ಇದನ್ನು ಮರ್ತು ಬಿಡಿ. ಗುರುಜಿ ನೋಡಿ, ನಿಮಗೇನೋ ಒಂದಷ್ಟು ಕೊಡ್ತೀನಿ, ಒಂದಷ್ಟು ಪರ್ಸೆಂಟೇಜ್ ವಾಪಸ್ ತಂದ್ಕೊಡಿ. ವಾಪಸ್ ತಂದ್ಕೊಡೋದು ಬಿಡೋದು ಅದೆಲ್ಲ ಆಮೇಲೆ. ಫಸ್ಟ್ ಬರ್ತದ ಇಲ್ಲ ಪೊಸಿಷನ್ ನೋಡ್ಬೇಕಲ್ಲ. ಇಲ್ಲಿ ಬರೋವಂಥವ್ರು, ಬಂದಿರೋರು ಅಂದಮೇಲೆ ನನ್ನ ಮೇಲೆ ಅಭಿಮಾನ ಇರೋರು, ಕೆಲವರು ಭಕ್ತರು ಇರ್ತಾರೆ, ಅಂಧ ಭಕ್ತರು ಅಂತ. ನಮ್ಮ ಗುರುಗಳ ಹತ್ರ ಹೋಗಿ ಗ್ಯಾರಂಟಿ ನಿಮ್ಮ ಮಕ್ಕಳು ಹಾಗೆ ಆಗ್ತದೆ ಅಂತ. ಅವನೆಲ್ಲ ಹೇಳೋದು ನಾನು ಅವ್ರು ಬಂದ್ಮೇಲೆ ಪೂರ್ವಪರಗಳು ತಿಳ್ಕೊಂಡ್ಮೇಲೆ ಹೇಳೋದು, ಇವ್ರಿಗೆ ಆಗುತ್ತಾ ಇಲ್ಲ ಅಂತ. ಆಗಲ್ಲ ಅಂದರೆ ನಾನು ಹೆಂಗಿಂದ ಇದು ಮಾಡೋಕ್ಕಾಗುತ್ತೆ? ಆಗಲ್ಲಮ್ಮ. ಯಾವುದು ಪರ್ಯಾಯ ವ್ಯವಸ್ಥೆ ಅಂದರೆ ಅನಾಥಾಶ್ರಮ, ದತ್ತು ತಗೊಳ್ಳಿ, ಏನೋ ಒಂದು ಹೇಳ್ಬೋದು. ಆಗುತ್ತೆ ಅನ್ನಂಗಿದ್ರೆ ಏನೇನು ಮಾಡ್ಬೇಕು ಹೇಳ್ಬೋದು. ನಿಮ್ಮದು ಸಹಜವಾಗಿ 2 ಕೋಟಿ ರೂಪಾಯಿ ವಾಪಸ್ ಬರೋದಿಲ್ಲ, ಅದು ಬಿಟ್ಬಿಡಿ. ಇನ್ನು 1 ಕೋಟಿ ರೂಪಾಯಿ ಒಂದು ಸ್ವಲ್ಪ ಆವಾಜ್ ಗಿವಾಜ್ ಹಾಕಿದ್ರೆ, ಕಂಪ್ಲೇಂಟ್ ಕಾನೂನು ಮೂಲಕ ಹೋದರೆ ಒಂದಷ್ಟು ಬರ್ತದೆ, ಓಡಾಡಿ ಅಂತ. ಕೊನೆಗೆ ಅವರು ಇವನು ಯಾವನ ಕಳ್ಳ ಗುರುಜಿ, ಹೇಳಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲೋ ಹೋದ. ನನಗೆ ಅವ್ರು ಯಾರು ಕಳಿಸಿದ್ರು ಸಿನಿಮಾ ರಂಗದವ್ರು, ಅವ್ರಿಗೆ ಹೇಳಿದೆ, ಏನಪ್ಪ ಏನೈತೆ ಪೊಸಿಷನ್, ಏನು ಮಾಡ್ತಾರೆ, ಬಂದರು ಹೋದ್ರು ಏನು ಹೇಳಲಿಲ್ಲ ಅಂತ. ಆ 2 ಕೋಟಿನ ವಸೂಲಿ ಮಾಡೋದಕ್ಕೆ ಯಾವುದ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಇನ್ನೊಂದು 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಹೆಚ್ಚು ಕಡಿಮೆ 1 ಕೋಟಿ 20 ಲಕ್ಷನೇನೋ ವಸೂಲಿ ಮಾಡಿದ್ರು. ನಾನು 1 ಕೋಟಿ ನ್ಯಾಚುರಲ್ಲಾಗೆ ಬರ್ತದೆ ಅಂತ ಹೇಳಿದಂದರೆ ಜಾಸ್ತಿ ಫೈಟ್ ಮಾಡಿದ್ದೇನೆ. ಬಟ್ ಇವನು 50 ಲಕ್ಷ ಖರ್ಚು ಮಾಡಿ 1-20 ಬರ್ಸ್ಕೊಂಡವನು. ಇನ್ನು ಮಿಕ್ಕಿದ್ದು, ಸೊ ಬರೀ 20 ಲಕ್ಷಕ್ಕೆ 50 ಲಕ್ಷ ಖರ್ಚು ಮಾಡವನೆ. ಅಂದರೆ ಈ ಮುಟ್ಟಾಳರೆಲ್ಲ ಕೆಲವ್ರು ಹಿಂಗೆ ಮಾಡ್ತಾರೆ. ಕೊನೆಗೆ ಹೆಂಡತಿ ಬಂದ್ಲು, ಮತ್ತೆ ತಿರ್ಗಾ ಆತಗೆ ಹೇಳಿದೆ, ನಿಮ್ಮ ಯಜಮಾನ್ರಿಗೆ ಸೇಫ್ ಝೋನ್ ಡೇಂಜರ್ ಝೋನ್ ಹೇಳ್ಕೊಡಮ್ಮ. ನೀವು ಬಡ್ಡಿ ಕೊಟ್ಬಿಟ್ಟು ಸಿಗಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಿಜವಾಗಲೂ ನಿಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ, ದುಡ್ಡು ಎಕ್ಸ್ಟ್ರಾ ಇದ್ದರೆ ಸೀದಾ ತೊಗೊಂಡೋಗಿ FD ಮಾಡಿಸಿ, ಪೋಸ್ಟ್ ಆಫೀಸಲ್ಲಿ ಇಡಿ, ಬ್ಯಾಂಕಲ್ಲಿ ಇಡಿ, ಅದರಲ್ಲಿ ಬರೋ ಬಡ್ಡಿನ ಆರಾಮಾಗಿ ತಿನ್ನಿ. ಈಗ 1 ಕೋಟಿ ರೂಪಾಯಿ ಏನಾದರೂ ಹಾಕಿದರೆ ತಿಂಗಳಿಗೆ 45,000 ರೂಪಾಯಿ ಬರೋದು. 3 ಕೋಟಿ ಹಾಕಿದರೆ 1.5 ಲಕ್ಷ ರೂಪಾಯಿ ಬರೋದು. ನಿಮಗೇನೋ ದುರಾಸೆ 1.5% ಬರ್ತದೆ ಅಂತ ಅಂದ್ಬಿಟ್ಟು ಕೊಟ್ರಿ, ಅಲ್ಲೋಗಿ ಸಿಗಾಕೊಂಡ್ರಿ. ಪೋಸ್ಟ್ ಆಫೀಸಲ್ಲಿ ಇದ್ದಿದ್ರೆ ಆರಾಮಾಗಿರೋದು. ಇದು ಸೇಫ್ ಝೋನ್. ನಾನು ಆಕೆಗೆ ಮಾರ್ಗದರ್ಶನ ನೀಡಿದಂಥದ್ದು. ಇದು ಸೇಫ್ ಝೋನ್, ಇದರಲ್ಲಿ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಾಗಿ ಏನಾದರೂ ನಿಮಗೆ ದುಡ್ಡಿದ್ರೆ ಒಂದು ದೊಡ್ಡದು ಕಾಂಪ್ಲೆಕ್ಸ್ ಕಟ್ಟಿ, ಕಾಂಪ್ಲೆಕ್ಸಲ್ಲಿ ಬಾಡಿಗೆ ಕೊಡಿ, ಬರ್ತದೆ, ಸಹಜವಾಗಿ ಬರ್ತದೆ. ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಟ್ಟಿ, ಮನೆಗಳು ಮಾಡಿ ಬಾಡಿಗೆ ಕೊಡಿ, ಲಕ್ಸುರಿ ಮನೆಗಳು ಮಾಡಿ. ಇದು ಸೇಫ್ಟಿ. ಯಾವತ್ತಿದ್ರೂ ಆಸ್ತಿ ಇದು. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ತದೆ.
ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವನಿಗೆ ಸೇಫ್ ಝೋನಲ್ಲಿ ಆಟ ಆಡೋರು ಗಂಡ ಹೆಂಡತಿ ಇಬ್ಬರು ಸ್ಟ್ರಾಂಗ್ ಇಲ್ಲ. ಅಟ್ಲೀಸ್ಟ್ ಯಾರೋ ಒಬ್ರು ಸ್ಟ್ರಾಂಗ್ ಇದ್ರೆ ವಸೂಲಿ ಮಾಡ್ಬೋದಿತ್ತು, ಬಟ್ ಇಬ್ರು ಸ್ಟ್ರಾಂಗ್ ಇಲ್ಲ. ಸೊ ಅದಕ್ಕೆ ಸೇಫ್ ಝೋನ್, ಡೇಂಜರ್ ಝೋನ್. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 100ಕ್ಕೆ 80ರಿಂದ 85 ಜನ ಸೇಫ್ ಝೋನಲ್ಲೇ ಜೀವನ ಮಾಡುವಂಥವ್ರು. ಇವ್ರಿಗೆ ಸೇಫ್ ಝೋನ್ ಬಹಳ ಮುಖ್ಯ. ಮತ್ತೆ ಕೆಲವರು ಡೇಂಜರ್ ಝೋನಲ್ಲಿ ಆಟ ಆಡೋವಂಥವ್ರು. ಇವ್ರು ಗೆಲ್ತಾರೆ. ಒಂಚೂರು ನನ್ನಂಥವ್ರು ಸಪೋರ್ಟ್ ಇರಬೇಕಷ್ಟೆ. ಹೇಗೆ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಇದ್ದ ಆ ರೀತಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಗಂಡ ಹೆಂಡತಿ ಇಬ್ರು ಮಕ್ಕಳಿದ್ದಾರೆ. ಗಂಡ ಡೇಂಜರ್ ಝೋನಲ್ಲಿ ಆಟ ಆಡೋದಕ್ಕೆ ಕೆಪಾಸಿಟಿ ಇದೆ. ಹೆಂಡತಿ ಸೇಫ್ ಝೋನಲ್ಲಿ ಇರೋಳು ಕಟ್ಟಾಕ್ಬಿಟ್ಟವಳು ಗಂಡನ್ನ. ಅವನು ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ. ಅವ್ನು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರೆ, ಅಯ್ಯೋ ಅಲ್ಲಿ ಹಿಂಗಾಗೋಯ್ತು, ಇಲ್ಲಿ ಹಿಂಗಾಗೋಯ್ತು, ಅವ್ರು ಇಷ್ಟು ಕಳ್ಕೊಂಬಿಟ್ರು, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಏನೋ ಅನೈತಿಕ ಸಂಬಂಧ ಆಗೋಯ್ತು. ಹಂಗೆ ಹಿಂಗೆ ಎದುರಿಸಿ ಬೆದರಿಸಿ ಒಂದು 100 ಬ್ರಹ್ಮರಾಕ್ಷಸಗಳನ್ನು ಮುಂದೆ ಇಟ್ಬಿಟ್ಟು ಸ್ಟೋರಿ ಹೇಳ್ಬಿಟ್ಟು ನಿಲ್ಲಿಸ್ಬಿಡೋಳು. ಇವನು ಫುಲ್ಲು ಝೂಮಲ್ಲಿ ಹೋದವನು. ಆಮೇಲೆ ಅವಳು ಹೇಳಿದ್ಮೇಲೆ ಎಲ್ಲ ಟುಸ್ಪಟಾಕಿ ಆಗಿ ಸುಮ್ಮನೆ ಇದ್ಬಿಡೋನು, ಏನೂ ಮಾಡ್ತಾ ಇರಲಿಲ್ಲ. ಕೊನೆಗೆ ಅವನ ಫ್ರೆಂಡ್ ಅವನು ಕರ್ಕೊಂಬಂದ. ನಾನು ಗಂಡ ಹೆಂಡತಿ ಇಬ್ರು ಬಂದ್ರಪ್ಪ ಅಂತಂದ್ರೆ, ಇಬ್ರು ಬಂದರು. ಇಬ್ರಿಗೂ ಒಂದ್ಸಲ ಹೇಳಿದೆ. ಅವ್ರವ್ರ ಕ್ಯಾರೆಕ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಮ್ಮ, ನೀನು ಸೇಫ್ ಝೋನಲ್ಲಿ ಆಟ ಆಡೋಳು. ನೀನು ಯಾವುದೇ ಕಾರಣಕ್ಕೂ ವ್ಯವಹಾರಕ್ಕೆ ತಲೆ ಹಾಕ್ಬೇಡ. ನೀನು ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಮ್ಯಾಟ್ರಿಗೆ ಎಂಟ್ರಿ ಆಗಬೇಡ. ಗಂಡನಿಗೆ ನೀನು ಬಾ, ಎಷ್ಟಿದೆ ನಿನ್ನ ಹತ್ರ ದುಡ್ಡು? 20 ಲಕ್ಷ ಇದೆ. 1 ಕೋಟಿ ರೂಪಾಯಿ ಸಾಲ ಮಾಡೋಷ್ಟು ಕೆಪಾಸಿಟಿ ಇದೆ ನಿನಗೆ. 1 ಕೋಟಿ ಸಾಲ ಮಾಡಿ ಬಿಸ್ನೆಸ್ ಮಾಡು, ಅದ್ಭುತವಾಗಿ ಬೆಳೀತದೆ. ಯಾವಾಗ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದನ್ನು ಕರೆಕ್ಟಾಗಿ ಮಾಡುವ. ಇವಳು ಇಲ್ಲೇ ಬಾಯಿ ಬಡ್ಕೊಂಬಿಡ್ಲಿ ಹೆಂಡ್ತಿ. 1 ಕೋಟಿನ? ಗುರುಜಿ ನೀವು ಹಂಗಾಗಲ್ಲ, ಹಿಂಗಾಗಲ್ಲ, ಹಂಗೆ ಹಿಂಗೆ ಅಂತ. ಕೊನೆಗೆ ಒಂದು ಭರವಸೆ ಕೊಟ್ಟೇನೆ. ಅವನು ಏನಾದರೂ ಸೋತ್ರೆ ನಿಮ್ಮ ಸಾಲಕ್ಕೆ ನಾನು ಸಹಾಯ ಮಾಡ್ತೀನಿ, ಖಂಡಿತವಾಗ್ಲೂ ನಿಮ್ಮನ್ನು ಮೇಲೆತ್ತೀನಿ, ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ನಿಮ್ಗೊಂದು ಬ್ಲ್ಯಾಂಕ್ ಚೆಕ್ ಕೊಟ್ಬಿಡ್ತೀನಿ. ಅವನು 1 ಕೋಟಿಯಲ್ಲೂ ಗ್ಯಾರಂಟಿ ಮಾಡೇ ಮಾಡ್ತಾನೆ, ಮಾಡಿಸು ಅಂತ. ಕೊನೆಗೆ ಯೋಚನೆ ಮಾಡ್ತೀನಿ ಅಂದ್ಬಿಟ್ಟು 3 ತಿಂಗಳಾದ್ಮೇಲೆ ಓಕೆ ಮಾಡಿದ್ರು. ಸೊ ಇದುವರೆಗೂ ಅಂದರೆ ಅವರು ಎಸ್ ಅನ್ನೋಕ್ಕೆ 3 ತಿಂಗಳಾಯ್ತು. ಅಂದರೆ ಗ್ಯಾರಂಟಿ ಕೊಡ್ತೀನಿ ಅಂದ್ರೂ 3 ತಿಂಗಳು ತಗೊಂಡವ್ರೆ. ರೀಸನ್ ಏನು? ಗಂಡನಿಗೆ ಇಲ್ಲಿ ಡೇಂಜರ್ ಝೋನಲ್ಲೇ ಆಟ ಆಡ್ಬೇಕು, ಸೇಫ್ ಝೋನಲ್ಲಿ ಅವನು ಇರಂಗಿಲ್ಲ. ಅವನು ಹೆಂಗಾದ್ರೂ ಮಾಡಿ ಕಳ್ಕೊಂಡು ವಾದ ಬಿದ್ದ ಸ್ವಲ್ಪ ತರ್ಚ್ಕೊಂಡು ರಕ್ತ ಬರ್ಸ್ಕೊಂಡು ಅವ್ನು ಮುಂದುವರಿತಾನೆ. ಕೆಲವ್ರಿಗೇನು ಅಂದರೆ ಒಂದು ಸಣ್ಣ ಸ್ಕ್ರ್ಯಾಚ್ ಆಗಬಾರ್ದು, ಆ ಸ್ಕ್ರ್ಯಾಚ್ ಆಗದೇನೆ ಅವ್ನು ಗೆದ್ದು ಬಿಡ್ಬೇಕು ಅಂತ. ಈ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ನೀವು ಈ ಸೇಫ್ ಝೋನಿಂದ ಆಚೆ ಡೇಂಜರ್ ಝೋನ್ಗೆ ಹೋಗ್ತೀನಿ ಅಂದರೆ ನಿಮಗೆ ತರ್ಚ್ಕೊಳ್ತೀರಾ. ತರ್ಚ್ಕೊಳ್ಳೋದು ಅಂದ್ರೇನು? ಶರೀರಕ್ಕೂ ತರ್ಚ್ಕೊಳ್ಳುತ್ತೆ, ಮೈಂಡ್ಗೂ ತರ್ಸ್ಕೊಳ್ಳುತ್ತೆ, ಆರೋಗ್ಯನೂ ತರ್ಚ್ಕೊಳ್ತದೆ. ಅಷ್ಟು ಸುಲಭವಾಗಿ ನಿಮಗೆ ಲಕ್ಷ ಕೋಟಿಗಳೆಲ್ಲ ಸಿಕ್ಬಿಡಲ್ಲ. ರಕ್ತ ಬಸ್ಸಕ್ಕೆ ರೆಡಿ ಇರಬೇಕು, ಬೆವರರ್ಸಕ್ಕೆ ರೆಡಿ ಇರಬೇಕು, ಅವಮಾನಿಸ್ಕೊಳ್ಳೋಕೆ ರೆಡಿ ಇರಬೇಕು. ಎಲ್ಲ ಬಂದು ನನ್ನ ಕಲ್ಲು ಹಾಕ್ತಾರೆ, ಹೊಡಿತಾರೆ. ಕಲ್ಲು ಒದೆ ಎಡ್ ತಿನ್ನಕ್ಕೆ ರೆಡಿ ಇರ್ಬೇಕು. ಹಂಗಿದ್ರೆ ಮಾತ್ರ ನಿಮಗೆ ಲಕ್ಷ ಕೋಟಿ ದಕ್ಕತ್ತೆ ಹೊರತು, ಒಂದು ಚೂರು ಸ್ಕ್ರ್ಯಾಚ್ ಆಗ್ದಿರ, ಏನೂ ಆಗ್ದಿರ ನಾನು ಲಕ್ಷಾಧೀಶ್ವರ ಆಗ್ಬಿಟ್ಟೆ, ಕೋಟ್ಯಾಧೀಶ್ವರ ಆಗ್ಬಿಟ್ಟು ಕುಂತ್ಕೊಂಡು ಕನ್ಸು ಕಾಣಿ, ಹಗಲ್ಗನ್ಸು ಅಂತಾರೆ. ಕಣ್ಣು ಮುಚ್ಕೊಂಡು ಕನಸು ಕಾಣಿದ್ರೆ ಅಂಥವ್ರಿಗೆ ಮಾತ್ರ ಸಾಧ್ಯ. ಸೊ ಆದ್ರಿಂದ ಕೆಲವರಿಗೆ ನನಗೆ ತಿಳಿದಂಗೆ ನನ್ನ ಅನುಭವದಲ್ಲಿ ಈ ಡೇಂಜರ್ ಝೋನಲ್ಲಿ ಆಟ ಆಡೋದಕ್ಕೆ ಒಂದು 15ರಿಂದ 20% ಹೆಣ್ಮಕ್ಳು ಇರ್ತಾರೆ. ಕಡಿಮೆ ಪ್ರಮಾಣ ಒಂದು 5-6% ಅಷ್ಟಾಗುತ್ತದೆ. ಇನ್ನು 85-95%ಗಳು ಗಂಡು ಮಕ್ಕಳು ಡೇಂಜರ್ ಝೋನಲ್ಲಿ ಆಟ ಆಡೋದಕ್ಕೆ ಅದ್ಭುತವಾಗಿರ್ತಾರೆ. ಇವರೆಲ್ಲ ನಾನು ಇವ್ರಿಗೆ ಕರೆಯೋದು ಸೇನಾಧಿಪತಿ ಅಂತ. ಸೇನಾಧಿಪತಿ ಅಂದರೆ ರಕ್ಷಕರು ಇವರೆಲ್ಲ. ಸೊ ಅದ್ಭುತವಾಗಿ ಮಾಡ್ತಾರೆ. ಹಂಗಾಗಿ ಒಬ್ಬೊಬ್ರಿಗೂ ಒಂದೊಂದು ಅವರ ಯೋಗ್ಯತೆಗೆ ಅನುಗುಣವಾಗಿ, ಶಕ್ತಿ ಚೈತನ್ಯಕ್ಕೆ ಅನುಗುಣವಾಗಿ, ಎಲ್ಲದಕ್ಕಿಂತ ಮೂಲವಾಗಿ ಕರ್ಮ ಸಿದ್ಧಾಂತದ ಅನುಗುಣವಾಗಿ ಈತ ಸೇಫ್ ಝೋನಲ್ಲಿ ಇರ್ತಾನೆ, ಡೇಂಜರ್ ಝೋನಲ್ಲಿ ಇರ್ತಾನೆ. ಯಾವುದು ಇವನಿಗೆ ಸೂಕ್ತ, ಆ ಸೂಕ್ತವಾಗಿರೋದನ್ನು ತಿಳ್ಕೊಂಡು ಸೂಕ್ತವಾದ ಸಮಯ, ಸೂಕ್ತವಾದ ಪರಿಹಾರ, ಸೂಕ್ತವಾದ ಮಾರ್ಗದರ್ಶನ, ಈ 3 ನಿಮ್ಮ ಬದುಕಲ್ಲಿ ಅತ್ಯದ್ಭುತವಾದ ಬೆಳಕನ್ನು ಮೂಡಿಸುತ್ತೆ. ನಿಮ್ಮ ಅಭಿವೃದ್ಧಿ, ಸಮೃದ್ಧಿಗೆ, ನಿಮ್ಮ ಬೆಳವಣಿಗೆಗೆ ಅಥವಾ ಯಶಸ್ಸು, ಕೀರ್ತಿಗೆ, ಇಲ್ಲ ಗುರಿ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಬೆಲೆ ಮತ್ತು ಮೌಲ್ಯದ ಅತ್ಯದ್ಭುತವಾದ ಸತ್ವಭರಿತ ವಿಚಾರ ಯಾವಾಗ ನಿಮಗೆ ಅರ್ಥ ಆಗುತ್ತೋ ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತೆ. ಬದಲಾವಣೆ ಆದ ನಂತರ ಪರಿವರ್ತನೆ ಆದ ನಂತರ ರೂಪಾಂತರಣ. ಇದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ದಯಮಾಡಿ ಯಾವುದಕ್ಕೆ ಬೆಲೆ ಕಟ್ಟಬೇಕು, ಅದರ ಹಿನ್ನೆಲೆ ಮೌಲ್ಯ, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಮಗೆ ಒಂದೇ ಒಂದು ಮಳೆ ಏನೋ ನ್ಯಾತಾಕ್ತೀರಿ, ಆ ನ್ಯಾತಾಕೋದಕ್ಕೆ ಒಂದು ಮಳೆ ಬೇಕು. ಮಳೆ ಸಿಗಲಿಲ್ಲ, ಮಳೆ 1 ರೂಪಾಯಿನೋ 2 ರೂಪಾಯಿನೋ ಅಷ್ಟೇ, ಮಳೆ ಸಿಗಲಿಲ್ಲ.
ಆ ಸಿಗದೇ ಇದ್ರೆ ನೀವು ಅದನ್ನ ನ್ಯಾತಾಕಲ್ಲ, ಎಲ್ಲೋ ಚೇರ್ ಮೇಲೋ ಇದ್ರ ಮೇಲೋ ನಿಂತಿರ್ತಿರಲ್ಲ. ಇದೆಲ್ಲ ನೋಡ್ತೀನಿ, ಕೆಲವರು ಮುಟ್ಟಾಳ್ರು ಬಾಡಿಗೆಗೆ ಮನೆ ಕೊಟ್ಬಿಟ್ಟಿರ್ತಾರೆ, ಮಳೆ ಹೊಡೆಯಕ್ ಬಿಡಲ್ಲ. ನಮ್ಮ ರಿಲೇಷನ್ ಎಷ್ಟೋ ಜನ ಅವ್ರೆ, ಶರ್ಟ್ ಬಿಚ್ಚಿದ್ರೆ ನ್ಯಾತಾಕಕ್ಕೆ ಅಲ್ಲೊಂದು ಇದಿಲ್ಲ. ಸರಿ, ಗೋಡೆಗೆ ಮಳೆ ಹೊಡೆಯಕ್ ಬಿಡಲ್ಲ, ಒಂದು ಡೋರಿಂದ ಏನಾದ್ರೂ ಒಂದು ಹ್ಯಾಂಗರ್ ನ್ಯಾತಾಕ್ತೀನಿ, ಡೋರ್ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತದ, ಆಗಲ್ಲ. ಅವ್ರ ಪಾಪ ಚೇರ್ಗಳ ಮೇಲೆ, ಡಬ್ಬದ ಮೇಲೆ ಅಲ್ಲಿ ಇಲ್ಲಿ ಬಟ್ಟೆ ಇಟ್ಕೊಂಡು ಜೀವನ ಮಾಡ್ತಾವ್ರೆ. ಅವ್ನು ಎಂತ ನರ್ಕಕ್ಕೆ ಹೋಗ್ಬೋದು ನೀವು ಗೆಸ್ ಮಾಡಿ. ನೀವೇನಾದ್ರೂ ಇದ್ದಿದ್ರೆ ಅಂತ ಮನೇಲಿ ಇರ್ತಾ ಇದ್ರ? ನನ್ನಂತವ್ನು ಒಂದು ದಿನನೂ ಇರಲ್ಲ, ಖಾಲಿ ಮಾಡ್ಬಿಡ್ತೀನಿ, ಬೇಕಾಗೇ ಇಲ್ಲ ಅಂತ. ಬಟ್ ಅವರು 4 ವರ್ಷದಿಂದ ಅಲ್ಲೇ ಇದ್ದಾರೆ, ಅನುಭವಿಸ್ಕೊಂಡಿದ್ದಾರೆ. ಎನಿವೆ, ಆ ಒಂದು ಮಳೆ ಸಿಕ್ಲಿಲ್ಲ ಅಂತಂದ್ರೆ ₹1, ನಮಗದು ವ್ಯಾಲ್ಯೂ ಏನಾಗುತ್ತೆ? ಅದು ಬೆಲೆ ₹1. ಬಟ್ ಅದ್ರದ್ದು ವ್ಯಾಲ್ಯೂ ಎಷ್ಟು? ಒಂದು ಮಳೆ ಹೊಡೆದ್ರೆ ನಮ್ಗೆ ಏನೇನು ಅನುಕೂಲ ಆಗುತ್ತೆ. ಒಂದು ಮಳೆ ಸಿಕ್ಬಿಡ್ತು, ಸುತ್ತಿ ಇಲ್ಲ, ಸುತ್ತಿ ಬೆಲೆ ಎಷ್ಟು? ಒಂದು ₹30ನೋ ₹100 ಕೊಟ್ರೆ ಸಿಗ್ತದೆ. ಬಟ್ ಸುತ್ತಿ ಇಲ್ಲ, ಕಲ್ಲು ತಗೊಂಡು ಹೊಡಿಬೇಕಾಗ್ತದೆ. ಕಲ್ಲು ಇಲ್ಲ, ಏನ್ ಮಾಡ್ತೀರಾ? ಕೈಯಲ್ಲಿ ಗುದ್ದುತ್ತೀರಾ, ಹಣೆಯಲ್ಲಿ ಡಿಚ್ಚಿ ಹೊಡಿತೀರಾ. ಡಿಚ್ಚಿ ಹೊಡೆದ್ ನೋಡಿ ರಕ್ತ ಬರ್ಸ್ಕೊಳ್ಳಿ. ಸೊ ಸಾಧ್ಯವೇ ಇಲ್ಲ. ಪ್ರತಿ ಒಂದು ವಸ್ತು, ಈಗ ನಾನು ಇಲ್ಲೇನೋ ಬರ್ಕೊಳ್ಬೇಕು, ಪೆನ್ ಇಲ್ಲ ನನ್ನ ಹತ್ರ. ನಿನ್ನ ಹತ್ರ ಐತನಯ್ಯ ಪೆನ್ನು? ಎದುರುಗಡೆ ಇರೋರು ಬಂದು, ಇಲ್ಲ ಗುರುಜಿ ತಂದಿಲ್ಲ ನಾನು. ಇವಾಗ ನಾನು ಹೆಂಗ್ ಬರ್ಕೊಳ್ಳಿ ಇದನ್ನೆಲ್ಲ? ಪೆನ್ ಬೇಡ, ಅಟ್ಲೀಸ್ಟ್ ಪೆನ್ಸಿಲ್ ಆದ್ರೂ ಬೇಕು. ಪೆನ್ ಒಂದು ₹5, ಪೆನ್ಸಿಲ್ ಒಂದು ₹1. ಪೆನ್ಸಿಲ್ ಇಲ್ಲ, ಪೆನ್ನು ಇಲ್ಲ, ನಾನು ಹೆಂಗ್ ಬರ್ಕೊಳ್ಳಿ ಇವಾಗ? ಸೊ ಈಗ ಇದ್ರ ಬೆಲೆ ₹10, ಬಟ್ ವ್ಯಾಲ್ಯೂ ಇದೆಯಲ್ಲ. ಈಗ ನನಗೆ ಅದು ಪೆನ್ ಬೇಕು, ಯಾರಾದ್ರೂ ₹100 ಕೊಡ್ತೀನಿ ಕೊಡಿ ಅಂತಂದ್ರು ನಾನು ಕೊಟ್ಬಿಟ್ಟು ತಗೊಂಡ್ಬಿಡ್ತೀನಿ. ಯಾಕೆಂದ್ರೆ ಪೆನ್ ಇವಾಗ ಅವಶ್ಯಕತೆ. ಇದು ಮೌಲ್ಯ. ಇದ್ರ ಒರಿಜಿನಲ್ ಬೆಲೆ ₹10. ಈ ಕ್ಷಣಕ್ಕೆ ನನಗೆ ಅದು ಬೇಕು, ಅದಕ್ಕೋಸ್ಕರ ₹100 ಕೊಟ್ಟು ತಗೊಳಕ್ ರೆಡಿ ಇದ್ದೀನಿ, ತಗೊಂಡಿದ್ದೀನಿ. ಈಗ ಮೊನ್ನೆ ಕುಂಭಮೇಳಕ್ಕೆ ಹೋಗಿದ್ದೆ, ಮಾಮೂಲಿ ಸಮಯದಲ್ಲೂ ಹೋಗಿದ್ದೀನಿ ಪ್ರಯಾಗ್ರಾಜ್ಗೆ. ₹100 ಅಷ್ಟೇ ಟಿಕೆಟ್. ಇವತ್ತು ₹1000. ಆ ನದಿ ತೀರದಿಂದ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅರ್ಧ ಗಂಟೆ ಜರ್ನಿ, ಅರ್ಧ ಗಂಟೆಗೆ ₹1000. ನೀವು ಯಾವ ಬೋಟ್ ಆದ್ರೂ ಫಿಕ್ಸ್ ಮಾಡ್ಬಿಡಿ, ಎಲ್ಲ ಮಾತಾಡ್ಕೊಂಡ್ಬಿಟ್ಟವ್ರು, ಒಬ್ರಿಗೆ ₹1000 ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಅದ್ರ ಬೆಲೆ ಎಷ್ಟು? ₹100. ಬಟ್ ನಾನು ಕೊಟ್ಟಿದ್ದೆಷ್ಟು ಮೌಲ್ಯ? ₹1000. ಯಾಕೆ? ಮಹಾಕುಂಭಮೇಳ ನಡೀತಾ ಇದೆ 144 ವರ್ಷಕ್ಕೊಂದ್ಸಲ, ಅದಕ್ಕೋಸ್ಕರ ಹೋಗಿದ್ರಿ. ₹1000 ಸಿಕ್ಕಿದಾಗ ಅವರು ಗೋರ್ಕೊಳ್ಬೇಕು ಅಂತೇಳಿ ಸೊ ಗೋರ್ಕೊಂಡ್ರು. ಸೊ ಇದು ಮೌಲ್ಯ. ಹಂಗಾಗಿರೋದ್ರಿಂದ ಪ್ರತಿ ಒಂದು ವಸ್ತುಗೆ, ಪ್ರತಿ ಒಂದು ಸ್ನೇಹ ಸಂಬಂಧಕ್ಕೆ, ನೆರೆಹೊರೆಯವರಾಗಿರ್ಬೋದು, ಕುಟುಂಬದವರು, ಪರಿವಾರದವರು, ಸೊ ಹೆಂಡತಿ, ಮಕ್ಕಳು, ಸೊ ಸ್ನೇಹಿತರು, ಬಂಧು ಬಳಗದವರು, ಯಾರೇ ಆಗಿರಬಹುದು, ಪ್ರತಿ ಒಂದಕ್ಕೂ ಇಲ್ಲಿ ಬೆಲೆ ಮತ್ತು ಮೌಲ್ಯ ಅಂತ ಇರುತ್ತೆ. ಅದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ನಾನು ನಿಮಗೆ ಕ್ಲಾಸಿಗೆ ಬಂದಾಗ ಆತ್ಮ ಸಮೃದ್ಧಿ ಯೋಗಕ್ಕೆ ಬಂದವ್ರಿಗೆ ಮಾತ್ರ ಗೊತ್ತಿರ್ತದೆ. ಎಲ್ಲೋ ಒಂದ್ಸಲ ಬೆಳಗಾಂ ಅನ್ಸುತ್ತೆ, ಬೆಳಗಾವಿಗೆ ಹೋದಾಗ ರಾತ್ರಿ ಟ್ರೈನ್ ಇಳಿದೆ, 12:30 ಆಗೋಯ್ತು. ನಾನೆಲ್ಲೋ ಹೋಗ್ಬೇಕಿತ್ತು. ಯಾವುದೋ ಒಂದು ಹುಡುಗಿ, ಒಂದು 18-20 ವರ್ಷ, ಲೈಟ್ ಕಂಬದ ಕೆಳಗಡೆ ನಿಂತ್ಕೊಂಡವಳು ಒಬ್ಳೆ. ಯಾರೋ ಒಂದು 4-5 ಜನ ಬರ್ತಾವ್ರೆ. ನಾನು ಹೋಗ್ಬಿಟ್ಟು, ಯಾಕೆ ಪುಟ ಇಲ್ಲಿ ನಿಂತಿದ್ಯಾ, ಬಾಮ್ಮ, ಇಷ್ಟೊತ್ತಾದ್ರೆ ಯಾರು ಬರಲಿಲ್ಲ, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ. ಆ ಹುಡುಗಿ ಯಾರು ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ನಾನು ಹಂಗೆ ಕರೆದಿರ್ಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಆ 4 ಜನ ಕಿಡಿಗೇಡಿಗಳು ಏನೋ ಆಕೆಗೆ ಪ್ಲಾನ್ ಮಾಡ್ಕೊಂಡಿದ್ರು, ಮಾಸ್ಟರ್ ಪ್ಲಾನ್. ಸೊ ಅದನ್ನು ಮಾಡ್ಬಿಡೋರು. ಯಾರೋ ಗೊತ್ತಿಲ್ಲ, ಕರ್ಕೊಂಡು ಬಂದು ಎಲ್ಲಿರೋದು ಮನೆ ಅಂತೇಳಿ ಕರ್ಕೊಂಡು ನಡಿ ಅಂತೇಳಿ ನಡಿ. ಆಕೆ ನಾವು ಮನೆಗೆ ಬಿಟ್ಬಿಟ್ಟು ನಾನು ಎಲ್ಲಿ ಹೋಗ್ಬೇಕಾಯ್ತು. ಪಾಪ ಅವರಪ್ಪ ನನ್ನನ್ನು ತಗೊಂಡು ಅಲ್ಲಿ ಬಿಟ್ಟ, 1 ಗಂಟೆ ರಾತ್ರಿ. ಸೊ ಇದಕ್ಕೆ ಬೆಲೆ ಏನು? ಇದಕ್ಕೆ ಮೌಲ್ಯ ಏನು? ಕಟ್ಟಕ್ಕಾಗುತ್ತಾ? ಅಕಸ್ಮಾತ್ ನಾನು ಅಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಏನು, ಇವಾಗೇನು ಕೇಸ್ಗಳಿಗೇನು ಕಡಿಮೆನಾ? 1-2 ಆಲ್ರೆಡಿ ಕೇಸೇ ಇನ್ಕಂಪ್ಲೀಟ್ ಆಗಿರೋ ಕೇಸ್ಗಳೇ ಸಾವಿರಾರು ಇದ್ದಾವೆ. ಆ ರೀತಿ ಏನಾದರೂ ಆಗ್ಬಿಟ್ಟಿದ್ರೆ, ಈಗ ನಾನು ಹೋಗಲ್ಲಿ ಕಾಪಾಡಿದ್ದಕ್ಕೆ ಅದಕ್ಕೆ ಬೆಲೆ ಏನು, ಅದಕ್ಕೆ ಮೌಲ್ಯ ಏನು? ಕಟ್ಟಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಅತ್ಯಮೂಲ್ಯವಾಗಿರುವಂಥದ್ದು, ಚಾನ್ಸೇ ಇಲ್ಲ. ಹಂಗೆ ನಾವು ಸಮಸ್ಯೆಯಲ್ಲಿದ್ದಾಗ ಪರಿಹಾರ ಕೊಡುವಂಥವ್ರು, ಮಾರ್ಗದರ್ಶಕರು, ಸ್ನೇಹಿತರು, ಬಂಧು ಬಳಗದವರು ಕೆಲವರು ಸಮಯಕ್ಕೆ ಆಗ್ತಾರೆ. ಸೊ ಅದಕ್ಕೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟಬೇಡಿ. ಚಿರಋಣಿ ಅಂತಾರೆ. ಚಿರಋಣಿ ಅಂತಂದರೆ, ಒಬ್ಬ ಒಂದು ಸಲ ಜೀವನದಲ್ಲಿ ನನಗೆ ಸಹಾಯ ಮಾಡ್ದ ಅಂದರೆ, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು ಅಂತಾರೆ. ಆ ಬೀಸೋ ದೊಣ್ಣೆಯಿಂದ ತಪ್ಪಿಸಿದ್ದಾನೆ ಅಂತಂದರೆ ನೀನು ಸಾಯೋವರೆಗೂ ಅವನಿಗೆ ಚಿರಋಣಿ ಆಗಿರಬೇಕು. ಆದರೆ ನಾವು ಹಂಗೆ ಮಾಡೋದಿಲ್ಲ. ಈ ಕ್ಷಣಕ್ಕೆ ಅಯ್ಯೋ ನನ್ನ ಜೀವ ಉಳಿಸ್ತೆ ಗುರು ನೀನು, ತುಂಬ ಥ್ಯಾಂಕ್ಸ್, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಿಟ್ಬಿಡೋದು. ಆಮೇಲೆ ಅವನಿಲ್ಲದ್ರೆ ಇನ್ನೊಬ್ಬ ಬರೋನು, ನಾನು ಯಾಕೆ ಅವನಿಗೆ ತಲೆ ಕೆಡಿಸ್ಕೋಬೇಕು?
ಸುಮ್ಮನೆ ಹೇಳ್ತಾ ಇದ್ದ ಅಷ್ಟೇ ಅಂತ. ಇದಕ್ಕೆ ಯಾವುದು ಋಣ ತೀರಿಸುವಂಥದ್ದು ಅಂತ ಹೇಳಲ್ಲ. ಚಿರಋಣಿ. ಚಿರಋಣಿ ಅಂದ್ರೆ ಏನು, ಅದರ ಅರ್ಥ ಗೊತ್ತಾ? 108 ಜನ್ಮದವರೆಗೂ ನಾನು ನಿನ್ನ ಋಣನ ತೀರಿಸ್ತಾನೆ, ನಿನ್ನ ಋಣದಲ್ಲಿ ಬದುಕಿರ್ತೀನಿ ಅಂತ ಅರ್ಥ. ಚಿರಋಣಿ ಅಂದ್ರೆ ಬರೀ ಈ ಜನ್ಮ ಅಲ್ಲ, 108 ಜನ್ಮದವರೆಗೂ ನಾನು ನಿನ್ನ ಋಣದಲ್ಲಿ ಬದುಕಿರ್ತೀನಿ, ನಿನ್ನ ಋಣವನ್ನ ತೀರ್ಸೋಕ್ ಪ್ರಯತ್ನ ಮಾಡ್ತೀನಿ ಅಂತ. ಅದಕ್ಕೆ ಚಿರಋಣಿ ಅಂತ ಕರೀತಾರೆ. ಬಟ್ ಇದು ಗೊತ್ತಿಲ್ಲ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ದ ಹಂಗ ಅನ್ಬಿಡೋದು, ಆಮೇಲೆ ಅವನಿಗೆ ತೆಗಳಕ್ ಸ್ಟಾರ್ಟ್ ಮಾಡೋದು. ಈ ರೀತಿ ಎಲ್ಲ ಇರ್ತಾರಲ್ಲ. ಖಂಡಿತವಾಗ್ಲೂ ಇದು ನಿಮಗೆ ಮೌಲ್ಯದ ಬೆಲೆ ಗೊತ್ತಾಗ್ಲಿ ಅಂತೇಳಿ ನಿಸರ್ಗ ಅತ್ಯದ್ಭುತವಾದ ಜೀವನದ ಪಾಠಗಳನ್ನು ಕಳಿಸುತ್ತೆ. ಓಕೆ, ಎನಿವೆ ಬಹಳ ಸಂತೋಷ ಆಯಿತು. ಸಾಕಷ್ಟು ಜನ ಮೌಲ್ಯ ಮತ್ತು ಬೆಲೆ ಮತ್ತು ಮೌಲ್ಯ ಅನ್ನೋ ಸತ್ಸಂಗ ಕಾರ್ಯಕ್ರಮಕ್ಕೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಬಂದಿದ್ದೀರಾ. ನಿಮಗೂ ಒಂದಷ್ಟು ವಿಚಾರಗಳು ಸಿಕ್ಕಿದೆ ಅನಿಸುತ್ತೆ. ಎನಿವೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ನಿಮ್ಮ ಜೀವನದಲ್ಲಿ ಎಂಥ ರೋಗ ಕಾಯಿಲೆಗಳಿದ್ರೂ ಕೂಡ ಪರಿಹಾರ ಬೇಕು ಅಂದವರು, ವಾಸಿಯಾಗಬೇಕು, ಗುಣ ಮಾಡಿಕೊಳ್ಬೇಕು ಅನ್ನೋರು ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಜೀವನದಲ್ಲಿ ಅಭಿವೃದ್ಧಿ, ಸಮೃದ್ಧಿಗಾಗಿ, ಯಶಸ್ಸು, ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ನಿರಂತರವಾದ ಮಾರ್ಗದರ್ಶನ ಮತ್ತು ಬೆಂಬಲ ಇದೆಲ್ಲವೂ ಕೂಡ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ.